ಹೇಳ್ಕೊಡ್ತಾ ಹೋಗ್ತೀನಿ. ಮೊದಲು ಪ್ರೇಯರೊಂದಿಗೆ ಇಂದಿನ ಅಭ್ಯಾಸವನ್ನ ಪ್ರಾರಂಭಿಸೋಣ. ಚಿನ್ಮುದ್ರಾ, ಬೆನ್ನು ಕುತ್ತಿಗೆ ನೇರ, ಕಣ್ಣು ಮುಚ್ಚಿರಿ. ಹೊರಗಿನ ಆಂತರಿಕ ಚಟುವಟಿಕೆ ಕಡೆ ಗಮನ ಕೊಡದೆ ದೇಹ ಮತ್ತು ಮನಸ್ಸನ್ನ ಅಭ್ಯಾಸದ ಕಡೆಗೆ ತನ್ನಿ. ನಿಮ್ಮ ಮನಸ್ಸಿನಲ್ಲೇ ಗುರು ಹಿರಿಯರಿಗೆ, ತಂದೆ ತಾಯಿಗೆ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳಿ. 3 ಬಾರಿ ಓಂಕಾರದೊಂದಿಗೆ ಇಂದಿನ ಪ್ರಾರ್ಥನೆ ಶುರು ಮಾಡೋಣ. ಓಂಕಾರ ಹೇಗಿರ್ಬೇಕು? 1:2:3 ರೇಂಜ್. ಬ್ರೀತ್ ಇನ್. ಯಾವ್ದಾದ್ರು ನಮ್ಮ ಪ್ರಾರ್ಥನೆ 2 ಬಾರಿ ಗಾಯತ್ರಿ ಮಂತ್ರ, 3 ಬಾರಿ ಗಾಯತ್ರಿ ಮಂತ್ರ, 2 ಬಾರಿ ಮೃತ್ಯುಂಜಯ ಮಂತ್ರ, ಸಹನಾಭವತ್ತು ಮತ್ತೆ ಅಸತೋಮ. ನೋಟ್ ಮಾಡ್ಕೊಳ್ಳಿ ಯಾವ್ಯಾವ ನಮ್ಮ ಒಂದು ಪ್ರೇಯರ್ ಇರ್ತವೆ. 3 ಬಾರಿ ಗಾಯತ್ರಿ ಮಂತ್ರ, 2 ಬಾರಿ ಮೃತ್ಯುಂಜಯ ಮಂತ್ರ, 1 ಬಾರಿ ಸಹನಾಭವತ್ತು ಸೂರ್ಯ ಮಂತ್ರ ಅಂಡ್ ಅಸತೋಮ ಸದ್ಗಮಯ 1 ಬಾರಿ. ನಾವಿವಾಗ ಒಂದೊಂದ್ಸಲ ಮಾಡೋಣ. 2 ಹಸ್ತಗಳು ನಮಸ್ಕಾರ ಮುದ್ರಾ. ಬ್ರೀತ್ ಇನ್. ಓಂ ಭೂರ್ಭುವಃ ಸ್ವಃ ತಸ್ಯ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕವಿರಬಂಧನಾ ಮೃತ್ಯೋರ್ಮುಕ್ಷಿ ಮಮಾಮೃತಾ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಗೋ ಡೌನ್. ನಿಧಾನವಾಗಿ ಭೂಮಿ ತಾಯಿಗೆ ಶಿರಭಾಗಿ ನಮಿಸಿ. ಹಾಗೆ ನಿಧಾನವಾಗಿ ಮೇಲೆ ಬಂದು 2 ಹಸ್ತಗಳನ್ನ ಪರಸ್ಪರ ಉಜ್ಜಿ. ರಬ್ ಯುವರ್ ಪಾಮ್. ಸ್ಲೋಲಿ ಟಚ್ ಯುವರ್ ಐಸ್. ನಿಧಾನವಾಗಿ ಹಸ್ತವನ್ನ ಕಣ್ಣುಗಳನ್ನು ಮುಟ್ಟಿಸಿ. 2 ಹಸ್ತಗಳು ಮುಂದೆ, ಕರದರ್ಶನ. ಫಸ್ಟ್ ಸ್ಟಾರ್ಟ್ ವಿತ್ ಸೂಕ್ಷ್ಮ ವ್ಯಾಯಾಮ. ಸೂಕ್ಷ್ಮ ವ್ಯಾಯಾಮ 2 ಪ್ರಕಾರದಲ್ಲಿ ಇದೆ. ಅದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ವಜ್ರಾಸನದಲ್ಲಿ ಕೂತ್ಕೊಂಡು ನಾವು ಸೂಕ್ಷ್ಮ ವ್ಯಾಯಾಮ ಮಾಡ್ತೀವಿ, ಇನ್ನೊಂದು ದಂಡಾಸನದಲ್ಲಿ. ಇವತ್ತು ನಾವು ದಂಡಾಸನದಲ್ಲಿ ಶುರು ಮಾಡೋಣ. ದಂಡಾಸನದಲ್ಲಿ ಕೂತ್ಕೊಂಡಾಗ ನಮ್ಮ ಬೆನ್ನು ನೇರ ಇರಬೇಕು. ದಂಡಾಸನ ಮೀನ್ಸ್ ಸ್ಟಿಕ್. ದಂಡ ಮೀನ್ಸ್ ಸ್ಟಿಕ್, ಕಡ್ಡಿ ತರ ನೇರವಾಗಿರ್ಬೇಕು. ಫಸ್ಟ್ ಟೋಸ್ ಮೂಮೆಂಟ್ಸ್. ಬೆರಳುಗಳಿಗೆ, ಕಾಲಿನ ಬೆರಳುಗಳಿಗೆ ಚಾಲನೆ. ಫೀಟ್ ಮೂಮೆಂಟ್ಸ್, ಪಾದಗಳಿಗೆ ಚಾಲನೆ. ಹಾಗೆ ಪಾದಗಳನ್ನ ರೊಟೇಟ್ ಮಾಡಿ ಉಸಿರಾಟದೊಂದಿಗೆ. ಯಾವುದೇ ಆಸನ ಮಾಡ್ಲಿ ನಾವು ಉಸಿರಾಟದೊಂದಿಗೆ ಮಾಡ್ಬೇಕು. ವಿತೌಟ್ ಉಸಿರಾಟ ನಾವು ಮಾಡಿದ್ರೆ ಅದು ಫಿಸಿಕಲ್ ಎಕ್ಸರ್ಸೈಸ್ ಆಗುತ್ತೆ, ಅಭ್ಯಾಸ, ಯೋಗಾಭ್ಯಾಸ ಆಗಲ್ಲ. ಎಷ್ಟೋ ಒಂದು ಕಾಯಿಲೆಗಳನ್ನ ನಾವು ಸೂಕ್ಷ್ಮ ವ್ಯಾಯಾಮದಿಂದಲೇ ನಾವು ವಾಸಿ ಮಾಡಬಹುದು. ಕೆಲವರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇರುತ್ತೆ. ಮನೆ ನಿಮ್ಗೆ ದಕ್ಷಿಣ ಮೂರ್ತಿ ಸರ್ ಹೇಳ್ತಾ ಇದ್ರು, ಸೂಕ್ಷ್ಮ ವ್ಯಾಯಾಮ ಜಾಸ್ತಿ ಮಾಡಿದಷ್ಟು ಎಷ್ಟು ನಮ್ಗೆ ಹಳೆ ಕಾಯಿಲೆಗಳಿದ್ರು ವಾಸಿ ಆಗ್ತಾ ಬರುತ್ತೆ ಅಂತ. ಬೋತ್ ಲೆಗ್ಸ್ ಡಿಫರೆನ್ಸ್. ನಿಧಾನವಾಗಿ ರೊಟೇಟ್ ಮಾಡಿ. ಈ ತರ ನಾವು ಮಾಡೋದ್ರಿಂದ ನೀ ಪೇನ್ ಕಮ್ಮಿ ಆಗುತ್ತೆ. ಉಸಿರಾಟದೊಂದಿಗೆ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಉಸಿರನ್ನ ಬಿಗಿ ಹಿಡಿಬಾರ್ದು. ಮತ್ತೆ ರಿವರ್ಸ್. ಜಾಯಿನ್ ಯುವರ್ ಲೆಗ್ಸ್.
Janusandhi. Janusandhi means knee movements. Breathe in, breathe out. Breathe in, breathe out. Left, breathe in, breathe out. Breathe in, breathe out. ಈಗ thighs movements ಕೊಡೋಣ. Inhale, exhale, inhale, exhale, inhale, exhale, inhale up, exhale down. Now left. Breathe in, breathe out down, breathe in up, breathe out down, breathe in up, breathe out down, breathe in up, breathe out down, breathe in up. Both hands, both legs straight. Now knee movements. ನೋಡಿ ಬಿಗಿಯಾಗಿ ನಿಮ್ಮ knee cap ನ ಬಿಗಿ ಮಾಡಿ. Breathe in, breathe out. Breathe in, breathe out. ನೋಡಿ ಇನ್ನೊಂದು knee ಗೆ movements ಗೆ ನೀ ಏನಾದ್ರೂ ಇಲ್ಲಿ ಲಾಕ್ ಆಗಿತ್ತು, ಈ ಭಾಗ ನಿಮ್ಗೆ ಪೇನ್ ಬರ್ತಾ ಇದೆ ಅಂದ್ರೆ ಮೂವ್ಮೆಂಟ್ಸ್ ಹೇಳ್ಕೊಡ್ತೀನಿ. ಇನ್ಹೇಲ್, ಎಕ್ಸೇಲ್. ಇದನ್ನ ಮಾಡಿದ್ರೆ ನಿಮ್ಗೆ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಈಗ ಎರಡು ಕಾಲುಗಳ ಅಂತರ ಡಿಫರೆನ್ಸ್ ಇಡಿ. ಇನ್ಹೇಲ್, ಲಿಫ್ಟ್ ಯುವರ್ ಬೋತ್ ಹ್ಯಾಂಡ್ಸ್ ಅಪ್. ಎಕ್ಸೇಲ್, ಡೌನ್, ಸೆಂಟರ್, ಲೆಫ್ಟ್, ಸೆಂಟರ್, ರೈಟ್, center, left, center. Both hands shoulder level straight really. Konasana movements. Left, center, right, center, left, center, right, center. Usrata ಹೇಗಿರಬೇಕು? Inhale, exhale, turn left, center, exhale, turn right, center. ಆಸನದಲ್ಲಿ ಹೇಗಿರಬೇಕು ನೋಡಿ. ಯಾರಿಗೆ ಒಬೆಸಿಟಿ ಇರುತ್ತೆ, ಸೈಡ್ಸ್ ಫ್ಯಾಟ್ ಕಮ್ಮಿ ಮಾಡ್ಕೋಬೇಕು ಅಂದವರು ಫಾಸ್ಟ್ ಆಗಿ ಮಾಡ್ಬೇಕು. ನೋಡಿ ಹೀಗೆ ಉಸಿರಾಟ ಕಡೆ ಗಮನ ಇರಬೇಕು. ಉಸಿರು ಬಿಗಿಯಾಗಿ ಹಿಡಿದು ನೀವು ಅಭ್ಯಾಸ ಮಾಡಿದ್ರೆ ದಪ್ಪ ಆಗ್ತೀರಾ. ನಾರ್ಮಲ್ ಬ್ರೀತಿಂಗ್ ಇದ್ರೆ ಆಸನದಲ್ಲಿ ಸಣ್ಣ ಆಗ್ತೀರಾ. ಅಬ್ಸರ್ವ್ ಮಾಡಿ, ಯೋಗದಲ್ಲಿ ಎರಡೂ ಸಾಧ್ಯ. ದಪ್ಪನೂ ಆಗ್ಬೋದು, ಸಣ್ಣನೂ ಆಗ್ಬಹುದು. ಹಾಗೆ ಆಸನ ನೋಡಿ. ರೈಟ್ ಪಾಮ್, ಲೆಫ್ಟ್ ಟೋಸ್. ನೌ ಲೆಫ್ಟ್ ಹ್ಯಾಂಡ್ ಅಪ್. Concentrate your left hand. Center. Right, left hand, right toes, right hand up. Breathe in center. Kaal jodsi, you are grinding madona. 1, 2, 3, 4, 5. Reverse. 5, 4, 3, 2, 1. ರಿಲ್ಯಾಕ್ಸ್. ನಾವೇನ್ ಇವಾಗ ಕುಳಿತು ಮಾಡುವ ಸೂಕ್ಷ್ಮ ವ್ಯಾಯಾಮಗಳನ್ನ ಮಾಡ್ತೀವಿ. ಗ್ರೈಂಡಿಂಗ್ ಮಾಡ್ಬೇಕಾದ್ರೆ ಕೆಲವರು ಹೀಗೆಲ್ಲ ಹಿಂದೆ ಹೋಗ್ತೀರಾ. ಅಬ್ಸರ್ವ್ ಮಾಡಿ, ನೀವು ಹಿಂದೆ ಹೋದಾಗ ನಿಮ್ಮ ಎಲ್ಬೋಸ್ ಸ್ಟ್ರೈಟ್ ಇರ್ಬೇಕು. ಈಗ ಹಿಂಗೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆನ ಗಮನಿಸ್ತಾ ಬನ್ನಿ. ರೊಟೇಟ್ ಆಗ್ತಾ ಬರುತ್ತೆ ಹೊಟ್ಟೆ. ನೋಡಿ, ಸೂಕ್ಷ್ಮ ವ್ಯಾಯಾಮದಲ್ಲಿ ಇದನ್ನು ಆಡ್ ಆಗಿರುತ್ತೆ. ಒಬೆಸಿಟಿಗೆ ತುಂಬಾ ಒಳ್ಳೇದು ಗ್ರೈಂಡಿಂಗು. ಯಾರಿಗೆ ಹೊಟ್ಟೆ ಕರಗಿಸ್ಕೋಬೇಕು, ಡೈಜೆಷನ್ ಪ್ರಾಬ್ಲಮ್ ಇದೆ ಅನ್ನೋರು ಈ ಅಭ್ಯಾಸವನ್ನ ದಿನಕ್ಕೆ ಒಂದು 50 ಸಲ ರಾಗಿ ಬೀಸೋದು, ಅಕ್ಕಿ ಬೀಸೋದು. ನಾವ್ ಹಿಂದಿನ ಕಾಲದಲ್ಲಿ ಈ ಕಾಯಿಲೆಗಳು ಇರ್ಲಿಲ್ಲ. ಯಾಕಂದ್ರೆ ಅವ್ರು ಮನೇಲಿ ಎಲ್ಲ ರಾಗಿ ಬೀಸೋರು, ಅಕ್ಕಿ ಬೀಸೋರು ಎಲ್ಲ ಮಾಡೋರು. ಈಗ ನಾವು ಮಿಷಿನ್ಗಳನ್ನ ತಗೊಂಡ್ಬಿಟ್ಟು, ಸೊ ನಾವು ಗಿರಣಿ ಅಂಗಡಿ ಹೋಗೋದ್ರಿಂದ ನಾವು ಯೋಗದಲ್ಲಿ ಏನ್ ಮಾಡ್ತೀವಿ, ಅಕ್ಕಿ ಮತ್ತೆ ರಾಗಿನ ಬೀಸ್ತೀವಿ. ಈಗ ಹಾಗೆ ನಿಂತ್ಕೊಳ್ಳೋಣ. ಡೈರೆಕ್ಟ್ ಆಗಿ ಸಡನ್ ನಿಂತ್ಕೊಳ್ಳೋದು ಬೇಡ. ಒಂದು ಆಸನ ಮಾಡಿ ನಿಂತ್ಕೊಳ್ಳೋಣ. ಅಯ್ಯಪ್ಪಾಸನ. ಕೂತ್ಕೊಳ್ಳಿ. ಹಾಗೆ ಸ್ಟ್ಯಾಂಡ್. ಎಷ್ಟು ಜಾಗಿಂಗ್ ಇದೆ? ಜಾಗಿಂಗ್ ಪ್ರಕಾರ ಎಷ್ಟಿದೆ? 12 ಇದೆ. 12ರಲ್ಲಿ ನಾವು 3 ಇದೆ. ಫಸ್ಟ್ 3 ಜಾಗಿಂಗು, 3 ಸಿಟ್ಟಿಂಗು, 3 ಸ್ಟ್ರೆಚಿಂಗು, 3 ಜಂಪಿಂಗು. ಇದನ್ನ ನೀವು ನೆನ್ಪಿಟ್ಕೋಬೇಕು. ನಿಮ್ಮ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ ಬರ್ಬೋದು. ಸೊ ಯೋಗ ಜಾಗಿಂಗ್ ನ ಪ್ಯಾಟರ್ನ್ ಬರೀರಿ. ಫಸ್ಟ್ ನಿಮ್ಗೆ ಜಾಗಿಂಗ್ ಬರುತ್ತಾ? ಅವ್ರು ಕೊಟ್ಟಿರ್ತಾರೆ ಆಪ್ಷನ್ಸ್. ಜಾಗಿಂಗ್, ಸ್ಟ್ರೆಚಿಂಗ್, ಮತ್ತೆ ಸಿಟ್ಟಿಂಗ್, ಜಂಪಿಂಗ್ ಅಂತ. ಅಲ್ಲಿ ತಪ್ಪಿರುತ್ತೆ. ಫಸ್ಟ್ ಒನ್ ಏನಿರುತ್ತೆ? ಜಾಗಿಂಗ್ ಇರುತ್ತೆ. ಸೆಕೆಂಡ್ ಒನ್ ಸಿಟ್ಟಿಂಗ್ ಇರುತ್ತೆ. ಥರ್ಡ್ ಒನ್ ಸ್ಟ್ರೆಚಿಂಗ್ ಇರುತ್ತೆ. ಫೋರ್ತ್ ಒನ್ ಬಂದು ಜಂಪಿಂಗ್ ಇರುತ್ತೆ. ಗಮನಿಸ್ಕೊಳ್ಳಿ, ಇವು 4 ಪ್ಯಾಟರ್ನ್ ತರನೇ ಬರಬೇಕು. ಇವಾಗ ಸ್ಲೋ ಜಾಗಿಂಗ್. ಜಾಗಿಂಗ್ ನಾವು ಮಾಡ್ತಿರೋದು ಜಾಗಿಂಗ್ ಪ್ರಕಾರ 1, 1, 2, 3, 4, 5.
ಬೆಳಗ್ಗೆ ಕಲಾವತಿ ಜಿ ನಮ್ಗೆ ಯೋಗ ಡೇ ಪ್ರೋಟೋಕಾಲ್ ನ ಮಾಡಿಸಿದ್ದಾರೆ. ನಾನು ಇವಾಗ ಸಂಜೆ ಪತಾಂಜಲಿ ಪ್ರೋಟೋಕಾಲ್ ನ ಮಾಡಿಸ್ತಾ ಇದ್ದೀನಿ. ನಾವು ಪ್ರಕಾರ ದೋ 1 2 3 4 5 ಹಾಕೋ ಇದೆ ಸಲ. both hands on hip. ಪ್ರಕಾರ 3 1 2 3 4. ಯಾರಿಗಿಷ್ಟು ಫಾಸ್ಟ್ ಮಾಡಕ್ಕಾಗಲ್ಲ ನಿಧಾನವಾಗಿ ಇಷ್ಟೇ ಸಾಕು. ನಮ್ಗೆ ಆಗುತ್ತಪ್ಪ ನಾವು ಫಾಸ್ಟ್ ಮಾಡಕ್ ರೆಡಿ ಇದೀವಿ ಅನ್ನೋರು ನನ್ನ ಜೊತೆ ಜಾಗಿಂಗ್ ಮಾಡಿ. 1 2 3 4 5 ಸ್ಲೋ ಜಾಗಿಂಗ್. ಯಾವ್ದಾಯ್ತು? 3 ಜಾಗಿಂಗ್ ಆಯ್ತು. ಈಗ 3 ಸಿಟ್ಟಿಂಗ್. both feet difference, both hands down. Breathe in, breathe out. Inhale up, exhale down. Inhale up, exhale down. Inhale up, exhale down. Inhale up. ಈಗ ಅರ್ಧ ಸಮಕೋನಾಸನ ಅಥವಾ ಹನುಮ ದಂಡ ಬೈಠಕಲಿ ಬರುತ್ತೆ. ಇದು ಇಷ್ಟಿದ್ರೆ ಸಾಕು ಸ್ಟಾರ್ಟಿಂಗ್ ಮಾಡೋರು. exhale left, inhale center, exhale right, center left, center. ಯಾರು ಫುಲ್ ಕೂರಕ್ಕಾಗುತ್ತೋ ಕೂತ್ಕೋಬಹುದು. center left, center. ನೆಕ್ಸ್ಟ್ ಹನುಮ ಬೈಠ ಪ್ರಕಾರ ಟೂಲಿ ನೋಡಿ. exhale center, left center, right center. ಗಮನಿಸಿ, ನಾವು ನೀ ಬೆಂಡ್ ಮಾಡಿದಾಗ ಇಷ್ಟೇ ಬೆಂಡ್ ಮಾಡಬಾರ್ದು. ನಮ್ಮ ನೀ ಲೈನು 90 ಡಿಗ್ರಿ ಬಂದಿರಬೇಕು. ಆವಾಗಲೇ ನಮ್ಗೆ ಅದ್ರದ್ದು ವರ್ಕೌಟ್ ಆಗೋದು. ನೀವು ಇಷ್ಟೇ ಮಾಡಿದ್ರಿ ಅನ್ಕೊಂಡ್ರೆ ನೀ ಬೆಂಡ್ ಬರುತ್ತೆ ನಿಮ್ಗೆ. ನೀ ಬೆಂಡ್ ಫುಲ್ಲಿ 90 ಡಿಗ್ರಿ. center. now right center, left center. ಸ್ಲೋ ಜಾಗಿಂಗ್. ಯಾವ್ದಾಯ್ತು? 3 ಜಾಗಿಂಗ್ ಆಯ್ತು, 3 ಸಿಟ್ಟಿಂಗ್ ಆಯ್ತು. ಈಗ ಸ್ಟ್ರೆಚಿಂಗ್. 2 ಕಾಲ ಅಡಿ ಅಂತರ ಒಂದು 1 ಫೀಟ್ ಇಲ್ಲಿ ಸಾಕು. inhale, stretch your back. exhale, inhale, stretch your hands. exhale, inhale back, exhale down. inhale, exhale. ಇದು ನಮಗೆ ನಮ್ಮ ಒಂದು ಹಾರ್ಟ್ ಗೆ ಒಳ್ಳೆಯದು. ಬ್ರೀತಿಂಗ್ ಕೆಪಾಸಿಟಿನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. inhale, exhale, inhale center. ಉಸಿರಾಟ ಗಮನಿಸಿ. now ತ್ರಿಕೋನಾಸನ movements. ಕೋನಾಸನ movements. right center, left center, right center, left center. now cross bending. left front, right front. ಉಸಿರಾಟ ಹೇಗಿರಬೇಕು? inhale, exhale left, inhale center, inhale, exhale right, inhale center, left center, right center. ನಾನು ಫಾಸ್ಟ್ right left. ಯಾರಿಗೆ ಶಕ್ತಿ ಇದೆ, ಯುವಕರಿದ್ದೀರಾ, ಅವರು ಉಸಿರಾಟದ ಜೊತೆ ಕಾನ್ಸಂಟ್ರೇಷನ್ ಮಾಡ್ತಾ ಫಾಸ್ಟ್ ಆಗಿ ಮಾಡಬಹುದು. ಸೆಂಟರ್. ನೆಕ್ಸ್ಟ್ ಜಾಗಿಂಗ್. ಎಷ್ಟಾಯ್ತು? 9ನೇದಾಯ್ತು. ನಿಮ್ಗೆ ಕ್ವಶನ್ ಬರ್ಬೋದು. 10ನೇದು ಜಾಗಿಂಗ್ ಅಲ್ಲಿ 10ನೇದು ಯಾವುದು? ನೀವೇನ್ ಬರಿಬೇಕಾಗ? ತ್ರಿಕೋನಾಸನ ಆರ್ ಪಾದಹಸ್ತಾಸನ ಅಥವಾ ಅರ್ಧ ಸಮಕೋನಾಸನ ಏನಿವನ್ ಕೊಡ್ತಾರಾಗ ನಿಮ್ಗೆ 10ನೇದು ಯಾವ್ದಿರುತ್ತೆ? ಪಾದಹಸ್ತಾಸನ ಇರುತ್ತೆ. 2 ಕಾಲಡಿ ಅಂತರ 1 ಅಡಿ ಡಿಫರೆನ್ಸ್ ಅಲ್ಲಿ inhale up, exhale down. inhale up, exhale down. inhale up, exhale down. Knee should be straight. inhale up, exhale down. now first standing Bhastrika. now last one jumping or twisting. 11th one jumping. first down ಮಾಡಿ. 1 2 3 4. 1 2 3 4. 1 2 1 2 1 2 1 2 1 2 1 2
ಜಂಪಿಂಗ್ ಆಯ್ತು. ಲಾಸ್ಟ್ ಇದು ಸ್ಟ್ರೆಚಿಂಗ್. Breathe in, breathe out. 1, 2, 3, 4, 5, 6, 7, 8, 9, 10. Slow jogging. ನಾವು ಮುಖದಾವತಿ. ಈಗ ನಾವು ನಮ್ಮ ದೇಹದಲ್ಲಿ ನಾವು ಜಾಗಿಂಗ್ ಮಾಡಿ ಏನ್ ಮಾಡ್ಕೊಂಡಿದೀವಿ, ನಮ್ಮ ಏನ್ ಬ್ಯಾಡ್ ಟ್ಯಾಕ್ಸಸ್ ಇದೆ ಎಲ್ಲಾನು ಹೊರಗಡೆ ತೆಗ್ದಿದೀವಿ. ಈಗ ಅದನ್ನ ನಮ್ಮ ಒಂದು ದೇಹದಿಂದ ಹೊರಗೆ ಹಾಕುವ ವಿಧಾನ. ಬ್ರೀತ್ ಇನ್ ನೋಸ್, breathe out mouth. Breathe in nose, breathe out mouth. Breathe in nose, breathe out mouth. Relax. Relax. ಏನಾಯ್ತು? ಯೋಗಿಕ್ ಜಾಗಿಂಗ್ ಆಯ್ತು, 12 ಯೋಗಿಕ್ ಜಾಗಿಂಗ್ ಆಯ್ತು, ಸೂಕ್ಷ್ಮ ವ್ಯಾಯಾಮ ಆಯ್ತು. ಈಗ ನೆಕ್ಸ್ಟ್ ಯಾವ್ದಿದೆ? 12 ಸೂರ್ಯ ನಮಸ್ಕಾರ. 12 ಸೂರ್ಯ ನಮಸ್ಕಾರ ನಾವು ಆಸನಗಳ ಹೆಸರುಗಳನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡು ನಾವು ಮಾಡ್ತಾ ಹೋಗ್ಬೇಕು. ಹಾಗೆ ಉಸಿರಾಟವನ್ನ ಗಮನಿಸ್ಬೇಕು, ದೃಷ್ಟಿಯನ್ನ ಗಮನಿಸ್ಕೊಂಡು ಅಭ್ಯಾಸ. ಒಂದ್ 3-4 ಸಲ ಮಾಡೋಣ. ಯಾವಾಗ್ಲೂ ಎಲ್ಲಿ ನಿಂತ್ಕೋಬೇಕು ಯೋಗ ಸೂರ್ಯ ನಮಸ್ಕಾರಕ್ಕೆ? ಮ್ಯಾಟ್ ಫ್ರಂಟ್ ಅಲ್ಲಿ ನಿಂತ್ಕೋಬೇಕು. ಹೇಗಿರ್ಬೇಕು ಸೂರ್ಯ ನಮಸ್ಕಾರದಲ್ಲಿ? ತಾಡಾಸನ ಸ್ಥಿತಿಯಲ್ಲಿ ನಮ್ಮ ದೇಹ ಇರ್ಬೇಕು. ತಾಡಾಸನ ಅಂದ್ರೆ ಟೈಟ್ ಯುವರ್ ನೀ, ಫೀಟ್ ಪ್ರೆಸ್, ಕಾನ್ಸಂಟ್ರೇಟ್ ಸ್ಟ್ರೈಕ್. ಪ್ರಣಾಮಾಸನ. ಪ್ರಣಾಮಾಸನ ನಮ್ಮ ಎಲ್ಬೋ ಸ್ಟ್ರೈಟ್ ಇರ್ಬೇಕು. ನಾನು ಸುಮಾರು ಜನ ಮಾರ್ನಿಂಗ್ ಟೈಮ್ ಅಲ್ಲಿ ಗಮನಿಸ್ತಾ ಇರ್ತೀನಿ, ನಾನು ಕ್ಲಾಸ್ ಅಲ್ಲಿ ಇರ್ತೀನಿ, ಬಟ್ ಕರೆಕ್ಷನ್ ಮಾಡಕ್ಕಾಗಲ್ಲ. ಹೇಗೆ ಇಟ್ಕೊಂತೀರಾ ನಮಸ್ಕಾರ ಪೊಸಿಷನ್? ಇದು ತಪ್ಪು. ಕೈಗೆ ನೀವು ಮುತ್ತು ಕೊಡ್ತಾ ಇದ್ದೀರಾ ಅನ್ಸುತ್ತೆ. ಇದು ನಾವ್ ಹೇಗೆ ಇಟ್ಕೋಬೇಕು ಪ್ರಣಾಮಾಸನನ? ನಮ್ಮ ಎದೆಯ ಮಧ್ಯದಲ್ಲಿ ನಮ್ಮ ಹಸ್ತಗಳು ಬರ್ಬೇಕು, ನಮ್ಮ ಎಲ್ಬೋ ಸ್ಟ್ರೈಟ್ ಆಗಿ ಇರ್ಬೇಕು, ದೃಷ್ಟಿ ಕಣ್ಮುಚ್ಚಿ ಅಂತರ್ದೃಷ್ಟಿ ಇರ್ಬೇಕು. ನಾವು ಇನ್ಹೇಲ್, ಊರ್ಧ್ವ ಹಸ್ತಾಸನ. ದೃಷ್ಟಿ 2 ಹುಬ್ಬುಗಳ ಮಧ್ಯ. ಪಾದ ಹಸ್ತಾಸನ, ಟ್ರೈ ಟು ಪಾಮ್ ಡೌನ್. ನೋಡಿ, ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಬಗ್ಗಕ್ಕಾಗಲ್ಲ. ಓಕೆ, ಇಷ್ಟಪಡಿ, ಹೀಗೆ ಪ್ರಯತ್ನ ಪಡಿ. ಪ್ರಯತ್ನ ಪಟ್ಟಿದ್ರೆ ಒಂದಲ್ಲ ಒಂದಿನ ನಿಮ್ಮ ಪಾಮು ನೆಲಕ್ಕೆ ಟಚ್ ಆಗುತ್ತೆ. ನೀವು ಈಸಿಯಾಗಿ ಹಣೆನ ಮಂಡಿನ ಮುಟ್ಟಿಸ್ಬೋದು. ರೈಟ್ ಲೆಗ್ ಫ್ರಂಟ್, ಲೆಫ್ಟ್ ಲೆಗ್ ಬ್ಯಾಕ್. ಅಶ್ವ ಸಂಚಲನಾಸನ. ನೋಡಿ, ಅಶ್ವ ಸಂಚಲನಾಸನದಲ್ಲಿ ನಿಮ್ಮ ಬಲಗಾಲು ಮುಂದೆ ಇರ್ಬೇಕು. ಇದಕ್ಕೆ ಏನಂತಾರೆ? ದಕ್ಷಿಣ ಅಶ್ವ ಸಂಚಲನಾಸನ. ದಕ್ಷಿಣ ಅಶ್ವ ಸಂಚಲನಾಸನದಲ್ಲಿ ನಿಮ್ಮ ಪಾಮ್ ನೆಲಕ್ಕೆ ಪ್ರೆಸ್ ಆಗಿರ್ಬೇಕು, ಎಡಗಾಲು ಎಳಿತಾ ಇರ್ಬೇಕು, ದೃಷ್ಟಿ 2 ಹುಬ್ಬುಗಳ ಮಧ್ಯ. ಕಾನ್ಸಂಟ್ರೇಟ್ ಯುವರ್ ಐಬ್ರೋ ಸೆಂಟರ್, ಸ್ಟ್ರೆಚ್ ಯುವರ್ ಲೆಫ್ಟ್ ಲೆಗ್. ದಿಸ್ asana name is ದಕ್ಷಿಣ ಅಶ್ವ ಸಂಚಲನಾಸನ. ಪರ್ವತಾಸನ. ಪರ್ವತಾಸನದಲ್ಲಿ ನಿಮ್ಮ ಹಿಮ್ಮಡಿ ನೆಲಕ್ಕೆ ಒತ್ತಿರ್ಬೇಕು, ಎಲ್ಬೋ ಶುಡ್ ಬಿ ಸ್ಟ್ರೈಟ್, ಲುಕ್ ಯುವರ್ ಸ್ಟಮಕ್, ಉದರ ದೃಷ್ಟಿ. Now Ashtanga, knee down, chest down, chin down, stomach up. Antar drishti, close your eyes. If you're able to breathe, hold. This is Antar Kumbhaka. If you're not able to breathe, hold. Breathe normally. ನಿಮ್ಗೆ ಉಸಿರು ಬಿಗಿ ಹಿಡಿಯಕ್ಕಾದ್ರೆ ಬಿಗಿ ಹಿಡೀರಿ, ಇಲ್ಲ ಉಸಿರಾಟ ಸಹಜ ಸ್ಥಿತಿಯಲ್ಲಿರ್ರಿ. ನಾವು ಕಂಪ್ಲೀಟ್ ಉಸಿರು ಬಿಟ್ಬಿಡಿ. ಬ್ರೀತ್ ಇನ್ ಭುಜಂಗಾಸನ. ನಿಮ್ಮ ಲೋವರ್ ಅಬ್ಡಮಿನಲ್ ಶುಡ್ ಬಿ ಟಚ್ ಆನ್ ಫ್ಲೋರ್. ನಮ್ಮ ಮೂಲಾಧಾರ ಚಕ್ರ ಆಕ್ಟಿವ್ ಆಗುತ್ತೆ. ಇದನ್ನ ಹಿರಣ್ಯ ಗರ್ಭ ಅಂತಾರೆ. ನಾವು ನೆಕ್ಸ್ಟ್ ಮೂರನೇ ಸಲ ಮಂತ್ರ ಜೊತೆಗೆ ಮಾಡೋಣ. ಪರ್ವತಾಸನ. ಪರ್ವತಾಸನ. ಲೆಫ್ಟ್ ಲೆಗ್ ಫ್ರಂಟ್, ರೈಟ್ ಲೆಗ್ ಬ್ಯಾಕ್. ಸ್ಟ್ರೆಚ್ ಯುವರ್ ರೈಟ್ ಲೆಗ್. ದಿಸ್ ಇಸ್ ವಾಮ ಅಶ್ವ ಸಂಚಲನಾಸನ. ವಾಮ ಅಂದ್ರೆ ಉತ್ತರ ಭಾಗ, ದಕ್ಷಿಣ ಭಾಗ. ಪಾದ ಹಸ್ತಾಸನ. ಊರ್ಧ್ವ ಹಸ್ತಾಸನ. ಪ್ರಣಾಮಾಸನ. ಹ್ಯಾಂಡ್ಸ್ ಡೌನ್. ಮತ್ತೊಮ್ಮೆ ಉಸಿರಾಟದಲ್ಲಿ ಮಾಡೋಣ. ಪ್ರಣಾಮಾಸನ, ಊರ್ಧ್ವ ಹಸ್ತಾಸನ, ಬ್ಯಾಕ್ವರ್ಡ್ ಬೆಂಡ್, ಫಾರ್ವರ್ಡ್ ಬೆಂಡ್, ಪಾದ ಹಸ್ತಾಸನ, ಅಶ್ವ ಸಂಚಲನಾಸನ, ದಕ್ಷಿಣ ಅಶ್ವ ಸಂಚಲನಾಸನ. ಇದನ್ನ ಇಂಗ್ಲಿಷ್ ಅಲ್ಲಿ
ರನ್ನರ್ ಅಪ್ ಪೋಸ್ ಅಂತಾರೆ. ಪರ್ವತಾಸನ ಮೌಂಟೇನ್. ಅಷ್ಟಾಂಗ ನೀ ಡೌನ್ ಚೆಸ್ಟ್ ಡೌನ್ ಸ್ಟಮಕ್ ಅಪ್. ಕೋಬ್ರಾ ಭುಜಂಗಾಸನ. ಪರ್ವತಾಸನ ಮೌಂಟೇನ್. ಲೆಫ್ಟ್ ಲೆಗ್ ಫ್ರಂಟ್ ರೈಟ್ ಲೆಗ್ ಬ್ಯಾಕ್. ಅಶ್ವ ಸಂಚಲನಾಸನ ರನ್ನರ್ ಅಪ್ ಪೋಸ್. ಫಾರ್ವರ್ಡ್ ಬೆಂಡ್ ಪಾದಹಸ್ತಾಸನ. ಊರ್ಧ್ವ ಹಸ್ತಾಸನ ಬ್ಯಾಕ್ವರ್ಡ್ ಬೆಂಡ್. ಪ್ರಣಾಮಾಸನ ಹ್ಯಾಂಡ್ಸ್ ಡೌನ್ ಪ್ರೇಯರ್ ಪೊಸಿಷನ್. ಇದು 12 ಆಸನ. 12 ಸಲ ಮಾಡಿದ್ರೆ 1 ರೌಂಡ್. ಈಗ ವಿತ್ ಮಂತ್ರದಲ್ಲಿ 1 ಟೈಮ್ ಮಾಡೋಣ. ಮಂತ್ರದಲ್ಲಿ ನೋಡಿ, ಪ್ರಣಾಮಾಸನ. ರಾಮ್ ರೀಂ ರೂಮ್ ಏನು ಇರೋದಿಲ್ಲ ಪತಂಜಲಿ ಸಿಲೆಬಸ್ ಅಲ್ಲಿ. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರಿಚಯೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಇದು 12 ಆಸನ, 12 ಮಂತ್ರ. ಮತ್ತೊಮ್ಮೆ ಮಾಡೋಣ. ಆಸನ ಮಂತ್ರ. ಪ್ರಣಾಮಾಸನ. ಓಂ ಮಿತ್ರಾಯ ನಮಃ. ಓಂ ರವಯೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ಪೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರಿಚಯೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಹ್ಯಾಂಡ್ಸ್ ಡೌನ್. ಇದು 12 ಮಂತ್ರ, 12 ಆಸನ. ನಾವು ಶನಿವಾರ ಸೂರ್ಯ ನಮಸ್ಕಾರ ಇದೆ 108. ಎಲ್ಲರೂ ಅದಕ್ಕೆ ಭಾಗವಹಿಸಿ. ಲಾಸ್ಟ್ ಡೇ ಭಾನುವಾರ ಇರೋದ್ರಿಂದ ನಾವು ಶನಿವಾರ 108 ಸೂರ್ಯ ನಮಸ್ಕಾರ ಮಾಡೋಣ ಅಂತ. ಪ್ರತಿ ಮಂತ್ಲಿ ಒನ್ಸ್ ನೀವು ಸೂರ್ಯ ನಮಸ್ಕಾರ ಜಾಸ್ತಿ ಮಾಡೋದ್ರಿಂದ ಶ್ವಾಸಕೋಶದಲ್ಲಿ ಏನೋ ತೊಂದರೆ ಇದ್ರೆ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ನಮ್ಗೆ ಒಳ್ಳೆ ಎಕ್ಸರ್ಸೈಸ್. ಸೂರ್ಯ ನಮಸ್ಕಾರ ಕಂಪ್ಲೀಟ್ ಆಸನ ಫಾರ್ ನಮ್ ಕಾಲಿಂದ ತಲೆಯವರೆಗೂ ಕಂಪ್ಲೀಟ್ ಆಸನ ಆಗಿರುತ್ತೆ. ಕಂಪ್ಲೀಟ್ ಎಲ್ಲಾ ಅಂಗಗಳಿಗೂ ಆಸನ ಇರುತ್ತೆ. ಮಕ್ಕಳಿಗೆ ಮಾಡಿಸೋದ್ರಿಂದ ಚರ್ಮ ರೋಗದಲ್ಲಿ, ಸ್ಕಿನ್ ಅಲರ್ಜಿ, ಈಗಂತೂ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಸ್ಕಿನ್ ಅಲರ್ಜಿ ಅನ್ನೋದು. ಸೊ ನಾವು ಬೆಳಗ್ಗೆ ಎದ್ದು 5:30 ಇಂದ 6:30 ಸೂರ್ಯನ ಬೆಳಕಲ್ಲಿ ಮಾಡೋದ್ರಿಂದ ನಮ್ಗೆ ಸ್ಕಿನ್ ಅಲರ್ಜಿ ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ಫೇಶಿಯಲ್ ಗ್ಲೋ ಬರುತ್ತೆ. ಫೇಸ್ ಅಲ್ಲಿ ಹೆಂಗ್ ಲುಕ್ ಇರುತ್ತೆ. ಬೆನ್ನು ನೋವಿರೋರು ಮತ್ತೆ ಮಂಡಿ ನೋವಿರೋರು ಸ್ವಲ್ಪ ಅವಾಯ್ಡ್ ಮಾಡಿ. ಮಿಕ್ಕಿದವರೆಲ್ಲರೂ ಯಂಗ್ಸ್ಟರ್ಸ್, ಮಕ್ಕಳು, ಪ್ರತಿದಿನ ಮಕ್ಕಳು ಕೈಲೂ ಸಮೇತ ನೀವು ಅಭ್ಯಾಸವನ್ನ ಮಾಡಿಸ್ತಾ ಬನ್ನಿ. 1 ರೌಂಡ್ 1 ತಿಂಗಳು ಮಾಡಿ. ನಂತರ 2 ರೌಂಡ್. 2 ರೌಂಡ್ ಅಂದ್ರೆ 24 ಸಲ. ರಿಲ್ಯಾಕ್ಸ್ ಮಾಡಿ. ಯಾವ್ದಾಯ್ತು ಇವತ್ತು? ಫಸ್ಟ್ ನಾವೇನ್ ಮಾಡಿದ್ವಿ? ಸೂಕ್ಷ್ಮ ವ್ಯಾಯಾಮ ದಡ್ಡಾಸನದಲ್ಲಿ ಆಯ್ತು. ಸೆಕೆಂಡ್ ಒನ್ ಯೋಗಿಕ್ ಜಾಗಿಂಗ್ ಆಯ್ತು. ಥರ್ಡ್ ಒನ್ ಸೂರ್ಯ ನಮಸ್ಕಾರ. 12 + 12 24 ಸೂಕ್ಷ್ಮ ವ್ಯಾಯಾಮ. 24 ಆಸನಗಳನ್ನ ನಾವು ಇವಾಗ ಅಭ್ಯಾಸ ಮಾಡಿದ್ವಿ. ಈಗ ನಿಂತು ಮಾಡುವ ಕೆಲವು ಆಸನಗಳು ಮಾಡಿ ನಂತರ ದಂಡ್ ಬೈಠಕ್ ಹೋಗೋಣ. ಜಾಯಿನ್ ಯುವರ್ ಫೀಟ್. ತಾಡಾಸನ ಪೊಸಿಷನ್. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್. ತಾಡಾಸನ ನೋಡಿ. ತಾಡಾಸನ ಹೇಗಿರ್ಬೇಕು? ಗಾಳಿ ಬಿಸಿಲು ಏನೇ ಬಂದ್ರು ಅಲ್ಲಾಡಬಾರ್ದು, ನೇರವಾಗಿರ್ಬೇಕು ತಾಡಾಸನದಲ್ಲಿ. ಲುಕ್ ಸ್ಟ್ರೈಟ್. Increase the concentration, reduce the gastric problem and reduce the flat feet. Tadasanada ಒಂದು ಬೆನಿಫಿಟ್. Lock your fingers, balance your toes. ಉತ್ತಿತ್ತ ತಾಡಾಸನ. ನಾವು ಬೆರಳು ಮೇಲೆ ಕಾಲು ಜಾಯಿನ್ ಮಾಡಿ 2 ಕೈಗಳನ್ನ ರಿವರ್ಸ್ ತಗೊಂಡು ನಿಂತ್ರೆ ಇದರ ಹೆಸರೇನು? ಉತ್ತಿತ್ತ ತಾಡಾಸನ. ದೃಷ್ಟಿ ನೇರ.
Concentrate straight. Now heels down. Both feet difference. ಎರಡು ಪಾದಗಳ ಅಂತರ ಇರಲಿ ಸ್ವಲ್ಪ. 1.5 ಇಂದ 2 ಅಡಿ ಅಂತರ ಇಡಿ. Inhale, exhale. ಉಸಿರಾಟ ಸಹಜ ಸ್ಥಿತಿ. ಯಾವ್ದಿದು? ತ್ರಿಯಂಕ ತಾಡಾಸನ. ಬರ್ಕೊಳ್ಳಿ. ಯಾರು ಬರ್ಕೊಂತಾ ಇದ್ದೀರಾ? Tension. Now inhale, exhale left, center. Slowly hands down. ಏನ್ ಯಾವ್ದಾದ್ ಮಾಡಿದ್ವಿ ತಾಡಾಸನದಲ್ಲಿ? ಫಸ್ಟ್ ತಾಡಾಸನ, ಉತ್ತಿತ್ತ ತಾಡಾಸನ, ತ್ರಿಯಂಕ ತಾಡಾಸನ. ತಾಡಾಸನದಲ್ಲಿ ಏನ್ ಮಾಡಿದ್ವಿ ನಾವು? 3 ಆಸನಗಳನ್ನ ಮಾಡಿದ್ವಿ. ನಿಮ್ ಕ್ಲಾಸ್ ಅಲ್ಲಿ ಏನ್ ಮಾಡ್ಕೋಬೇಕು ನೀವು? ಎಲ್ಲಾರು ಯೋಗ ಟೀಚರ್ಸ್ ಅಲ್ವಾ ಇಲ್ಲಿರೋರು? ಸೊ ನೀವು ನಿಮ್ ಕ್ಲಾಸ್ ನ ಒಂದು ಲೆಸನ್ ಪ್ಲಾನ್ ಮಾಡ್ಕೋಬೇಕು. ಸೊ ನಾವು ಮಂಡೇ ತಾಡಾಸನ ಮಾಡಿಸಿದ್ವಿ. ನೆಕ್ಸ್ಟ್ ಡೇ ನಾವು ಉತ್ತಿತ್ತ ತಾಡಾಸನ ಮಾಡಿಸ್ಬೇಕು. ಅದ್ರದ್ದು ಆಮೇಲೆ ನೆಕ್ಸ್ಟ್ ಡೇ ತ್ರಿಯಂಕ ತಾಡಾಸನ ಮಾಡಿಸ್ಬೇಕು. ಒಂದೇ ದಿನ ಎಲ್ಲಾ ಆಸನಗಳನ್ನ ಕವರ್ ಮಾಡಕ್ಕಾಗಲ್ಲ. 1.5 ಗಂಟೆ ಕ್ಲಾಸ್ ಅಲ್ಲಿ ನಾವು ಒಂದು ಅವರ್ ನಾವು ಆಸನಗಳ ಕಾನ್ಸಂಟ್ರೇಷನ್ ಕೊಟ್ಟು ಅರ್ಧ ಗಂಟೆ ಮಿನಿಮಮ್ ಅರ್ಧ ಗಂಟೆ ನಾವು ಪ್ರಾಣಾಯಾಮಗೆ ನಾವು ಕಾನ್ಸಂಟ್ರೇಷನ್ ಕೊಡ್ಲೇಬೇಕು. ನಿಮ್ಗೆ ಆಸನದ ಎಫೆಕ್ಟ್ ಯಾವಾಗ ಸಿಗುತ್ತೆ? ಪ್ರಾಣಾಯಾಮ ಕಂಪ್ಲೀಟ್ ಮಾಡಿದ್ಮೇಲೆ ಸಮೇತ ನಿಮ್ಗೆ ಆಸನಗಳ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಆಸನ ಯಾವ್ದಿದೆ ಸಿಲೆಬಸ್ ಅಲ್ಲಿ? ವೃಕ್ಷಾಸನ. ವೃಕ್ಷಾಸನ. ಲಿಫ್ಟ್ ಯುವರ್ ರೈಟ್ ಲೆಗ್, ರೆಸ್ಟ್ ಆನ್ ಯುವರ್ ಲೆಫ್ಟ್ ಥೈ. Right feet rest on your left thigh. Both hands on hip. ಎಲ್ಲರೂ ಒಂದೇ ಸಲ ಮಾಡಬೇಕು. ಪಟಕಂದ ಕೈ ಎತ್ತಬಾರ್ದು. ಎಲ್ಲರಿಗೂ ಹೇಳಬೇಕು, ನೀವು ಕೌಂಟ್ಸ್ ಕೊಡಬೇಕು. ಏಕಂ ದ್ವೇ ತ್ರೀಣಿ ಚತ್ವಾರಿ. Concentrate on point without shaking. Concentrate. 1 2 3 4 5. Slowly hands down. Pancha Shatu Sapta Asta. Now left, ekam, dve, treni, chatvari. Concentrate on point. Concentrate. 1 2 3 4 5. Pancha Shatu Sapta ಅಷ್ಟ. ನಾವು ಸಮಯದ ಅಭಾವಕ್ಕೆ ಏನ್ ಮಾಡ್ತೀನಿ, ನಾನು ಇವತ್ತು ಸಿಲೆಬಸ್ ಫುಲ್ ಕಂಪ್ಲೀಟ್ ಮಾಡ್ಬೇಕು. ಇನ್ನ 3 days ಇದೆ ಅಂತ ನಾನು ಓನ್ಲಿ 5 ಕೌಂಟ್ಸ್ ಕೊಟ್ಟಿದ್ದೀನಿ. ನೀವು ಕ್ಲಾಸ್ ಅಲ್ಲಿ ಎಷ್ಟು ಕೊಡ್ಬೇಕು? ಮಕ್ಕಳುಗಳಿಗೆ ನೀವು ಮಾಡಿಸಿದಾಗ ಕಾನ್ಸಂಟ್ರೇಷನ್ ಆಸನಾಸ್ ಮಾಡಿಸಿದಾಗ ಮಿನಿಮಮ್ 25 ಕೌಂಟ್ಸ್ ನೀವು ಕೊಡ್ಬೇಕಾಗುತ್ತೆ ಒನ್ ಸೈಡ್. ಜನರಲ್ ಆಗಿ ನಿಮ್ಮ ಕ್ಲಾಸ್ ಅಲ್ಲಿ ಜನರಲ್ ಆಗಿ ಇದನ್ನ ನೀವು ಅಡಾಪ್ಟ್ ಮಾಡ್ಕೊಂಡಾಗ 10 ಕೌಂಟ್ಸ್ ಮಿನಿಮಮ್ ನೀವು ಕೊಡ್ಬೇಕಾಗುತ್ತೆ. ನೆಕ್ಸ್ಟ್ ಇಸ್ ಧ್ರುವಾಸನ. ಧ್ರುವಾಸನ ನೋಡಿ, ಪದ್ಮಾಸನ ತಗೊಳ್ಳಿ. ಬಲಗಾಲ ಕಾನ್ಸಂಟ್ರೇಟ್ ಮಾಡಿ ಒಂದು ಪಾಯಿಂಟ್ ನ. ಯಾರಿಗೆ ಆಗುತ್ತೋ ಅವ್ರು ಮಾಡಿ. ಒಬೆಸಿಟಿ ಇರೋರು ಅಥವಾ ಸೊಂಟ ನೋವಿರೋರು ಮಾಡೋದು ಬೇಡ. ಕಲ್ ನೋಡ್ಕೊಳ್ಳಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಕಾನ್ಸಂಟ್ರೇಟ್ ಸ್ಟ್ರೈಟ್. 1 2 3 4 5. ಪಂಚ ಶತು ಸಪ್ತ ಅಷ್ಟ. Now left leg, Padmasana. Concentrate on point. ನಾವು ಅಲ್ಲಾಡೋಣ ನೋಡಿದ್ರೆ ನಾವು ಸಮೇತ ಅಲ್ಲಾಡ್ತೀವಿ. ನಮ್ಮ ದೃಷ್ಟಿ ನೇರ ಇರ್ಲಿ. ಏಕಂ ದ್ವೇ ತ್ರೀಣಿ ಚತ್ವಾರಿ. ಕಾನ್ಸಂಟ್ರೇಟ್. Concentrate. 1 2 3 4 5. ಪಂಚ ಶತು ಸಪ್ತ ಅಷ್ಟ. ನಮ್ಗೆ ಯೋಗ ಟೀಚರ್ಗೆ ಏನ್ ಬರ್ಬೇಕು? ನಮ್ಗೆ ಎಲ್ಲಾ ಆಸನ ಬರ್ಲೇಬೇಕು, ನಾವು ಹೇಳ್ಕೊಡೋರು ಇದ್ದೀವಿ ಅನ್ನೋದಲ್ಲ. ನಿಮ್ಗೆ ಹೇಳಿಕೊಡೋ ಕೆಪಾಸಿಟಿ ಬರ್ಬೇಕು. ಹೇಗೆ ಉಸಿರಾಟದಲ್ಲಿ ಹೋಗ್ಬೇಕು, ಆಸನದ ಹೆಸರೇನು, ಅದ್ರ ಬೆನಿಫಿಟ್ ಏನು, ಹೇಗೆ ನಾವು ಅವ್ರಿಗೆ ಮಾಡಿಸಬಹುದು ಅದನ್ನ ಕಲ್ತ್ಕೊಂಡ್ರು ಸಾಕು. ಎಲ್ಲಾ ಆಸನಗಳನ್ನ ಕಲಿಲೇಬೇಕು ಅನ್ನೋದು ಇಲ್ಲ. ಕೆಲವರಿಗೆ ಕೆಲವು ಪ್ರಾಬ್ಲಮ್ ಇರುತ್ತೆ, ಅದರಿಂದ ಅದು ಕಲಿಯಕ್ಕಾಗಲ್ಲ. ಎಲ್ಲಾ ಆಸನಗಳನ್ನ ಕಲಿಬೇಕು ಅನ್ನೋದಿಲ್ಲ. ಹೇಳ್ಕೊಡೋ ಒಂದು ಕೆಪಾಸಿಟಿ ಬಂದ್ರೆ ಸಾಕು. ಯಾವ್ದಾದ್ರು ಮಾಡಿದ್ರೆ ನಿಂತ್ಕೊಂಡು ಮಾಡೋದು ನಾವು. ತಾಡಾಸನ ಕಂಪ್ಲೀಟ್ ಆಯ್ತು, ವೃಕ್ಷಾಸನ ಆಯ್ತು, ಧ್ರುವಾಸನ ಆಯ್ತು. ಈಗ 2 ಕಾಲುಗಳ ಅಂತರ 2.5 ಇಂದ 3 ಅಡಿ ಬರ್ಲಿ. ರೈಟ್ ಫೀಟ್ ರೈಟ್ ಸೈಡ್ ಇರ್ಲಿ. ತ್ರಿಕೋನಾಸನ ನೋಡಿ, ನಮ್ ಕೈ ಸೌಕೊಂಡು ಹೋಗ್ಬೇಕು. ತ್ರಿಕೋನಾಸನದಲ್ಲಿ ದೃಷ್ಟಿ ನಿಮ್ಮ ಎಡ ಹಸ್ತದ ಮೇಲೆ. ಬ್ರೀತ್ ನಾರ್ಮಲಿ. ನೋಡಿ, ಹೀಗೆಲ್ಲ ಕೈ ಇಟ್ಕೋಬಾರ್ದು. ದೃಷ್ಟಿ ನಿಮ್ಮ ಪಾದದ ಅಂಗೈನ ಫೇಸಿಂಗ್ ಹೇಗಿರ್ಬೇಕು? ನಿಮ್ಮ ಮುಖದ ಕಡೆ ಇರ್ಬೇಕು. ದೃಷ್ಟಿ ನೀವು ಹಸ್ತನ ನೋಡ್ತಿರ್ಬೇಕು.
Now left feet left to side. Inhale, exhale, left to side. Breathe normally. Center. ಯಾವ್ದಿದು? ತ್ರಿಕೋನಾಸನ. ಓಕೆ, ಯಾವ್ದಾದ ಆಸನ ಆಯ್ತು? ತಾಡಾಸನ, ವೃಕ್ಷಾಸನ, ಧ್ರುವಾಸನ ಹಾಗೆ ತ್ರಿಕೋನಾಸನ. ನೆಕ್ಸ್ಟ್ ಆಸನ ನಟರಾಜಾಸನ. ನಟರಾಜಾಸನ, right hand up, concentrate right hand, lift your left leg up, concentrate 1 2 3 4 5 center. ಉಸಿರಾಟ ಹೇಗಿರಬೇಕು ಆಸನದಲ್ಲಿ? ಸಹಜವಾಗಿ, ಸಹಜ ಸ್ಥಿತಿ ಇರಬೇಕು. ಲೆಫ್ಟ್ ಹ್ಯಾಂಡ್ ಅಪ್, ರೈಟ್ ಲೆಗ್ ಲಿಫ್ಟ್, ಕಾನ್ಸಂಟ್ರೇಟ್ ಯುವರ್ ಲೆಫ್ಟ್ ಹ್ಯಾಂಡ್, ಕಾನ್ಸಂಟ್ರೇಟ್, ಲಿಫ್ಟ್ ಯುವರ್ ರೈಟ್ ಲೆಗ್ ಅಪ್. 3 4 5 ಸೆಂಟರ್. ಯಾವ್ದಾದ್ರು ಮಾಡಿದ್ವಿ? ತಾಡಾಸನ, ಧ್ರುವಾಸನ, ವೃಕ್ಷಾಸನ, ತ್ರಿಕೋನಾಸನ, ಚಕ್ರ, ನಟರಾಜಾಸನ. ಈಗ ನಾವು ಗರುಡಾಸನ ಮಾಡೋಣ. ಗರುಡಾಸನದಲ್ಲಿ ನೋಡಿ, ಯಾರಿಗೆ ಸಾಧ್ಯನೋ ಅವ್ರು ಮಾಡಿ, ಎಲ್ಲರೂ ಮಾಡಕ್ ಹೋಗ್ಬೇಡಿ. ಇದನ್ನ ಮಕ್ಕಳಿಗೆ ತುಂಬಾ ಒಳ್ಳೇದು. ಯಾವ ಲೆಗ್ ಫ್ರಂಟ್ ಇದೆ, ರೈಟ್ ಇದೆ, ಲೆಫ್ಟ್ ಹ್ಯಾಂಡ್ ಗ್ಯಾಪ್ ಬರಬಾರ್ದು. 1 2 3 ರಿಲ್ಯಾಕ್ಸ್. ನಾವು ಲೆಫ್ಟ್ ಲೆಫ್ಟ್, ಯಾವ ಲೆಗ್ ಫ್ರಂಟ್ ಇದೆ, ಲೆಫ್ಟ್ ಇದೆ, ಸೊ ರೈಟ್ ಹ್ಯಾಂಡ್ ಫ್ರಂಟ್ ಅಲ್ಲಿ ಇರಬೇಕು. ಕ್ರಾಸ್ ಮಾಡಿ 1 2 3 ರಿಲೀಸ್ ಯುವರ್ ಹ್ಯಾಂಡ್ಸ್. ಯಾವುದು? ಗರುಡಾಸನ. ಓಕೆ, ಈಗ ನಾವು ಸ್ವಲ್ಪ ವಿಶ್ರಾಂತಿ ಸ್ಥಿತಿಗೆ ಹೋಗೋಣ. ಗೋರಕ್ಷಣಾಸನಕ್ಕೆ ಹೋಗಿ ಕಾನ್ಸಂಟ್ರೇಟ್ ಮಾಡಿ. ಎರಡು ಹಸ್ತಗಳು ನಮಸ್ಕಾರ ಮುದ್ರಾ. 1 2 3 4 5 ಸ್ಲೋಲಿ ಹ್ಯಾಂಡ್ಸ್ ಡೌನ್. ಈಗ ನೀವು ನಾವು ದಂಡ ಬೆಟ್ಟಕ್ ಮಾಡಿ ನೆಕ್ಸ್ಟ್ ಆಸನಕ್ಕೆ ಹೋಗೋಣ. ದಂಡಕ್ಕೆ ಎಷ್ಟಿದ್ದಾವೆ? 12 ದಂಡಕ್ಕಿದ್ದಾವೆ. ನಾನು 10 ದಂಡಕ್ಕೆ ಹೇಳ್ಕೊಡ್ತೀನಿ. ಮಿಕ್ಕಿದ್ ಹೇಗ್ ಮಾಡೋದು ಹೇಳ್ತೀನಿ. ನೀವು ಪ್ರಾಕ್ಟೀಸ್ ಮಾಡೋರು ಮಾಡಬಹುದು. ನನಗೆ ಅಭ್ಯಾಸವಿದೆ ಅನ್ನೋರು ನನಗೆ ತೋರಿಸ್ಬೋದು. ಸೊ ದಂಡ ಬೆಟ್ಟಕ್ಕೆ ಹೋಗಿನ ಮುಂಚೆ ಒಂದು ಮೂವ್ಮೆಂಟ್ಸ್ ಕೊಡೋಣ. ಅದು ಈಸಿ ಆಗುತ್ತೆ, ನಮ್ಗೆ ಮೂವ್ಮೆಂಟ್ಸ್ ಕೊಡೋಕೆ ಈಸಿ ಆಗುತ್ತೆ. ಪರ್ವತಾಸನ, ವಿಶ್ರಾಮ ಸ್ಥಿತಿ. ಪರ್ವತಾಸನ, ವಿಶ್ರಾಮ ಸ್ಥಿತಿ. ಪರ್ವತಾಸನ, ವಿಶ್ರಾಮ ಸ್ಥಿತಿ. ಫಸ್ಟ್ ದಂಡ ಬಂದು ಸಾಧಾರಣ ದಂಡ. ಸಾಧಾರಣ ದಂಡಲ್ಲಿ ನಮ್ಗೆ ಅಭ್ಯಾಸ ಇರಬೇಕು. ಚದುರಂಗ ಮತ್ತೆ ಊರ್ಧ್ವ ಮುಖ ಮಾಡೋದು ಅಭ್ಯಾಸವಿದ್ರೆ ಇದು ಈಸಿ. ಪ್ರಯತ್ನ ಯಾರು ಪಡ್ಬೇಡಿ, ನೋಡ್ಕೊಳ್ಳಿ, ನಿಧಾನವಾಗಿ ಹಂತ ಹಂತವಾಗಿ ಕಲ್ತ್ಕೊಳ್ಳಿ. ನೋಡಿ, ಪ್ರೆಸ್ ಮಾಡಿ ನಿಮ್ ಪಾಮ್. ಚದುರಂಗ, ಬ್ಯಾಲೆನ್ಸ್ ಯುವರ್ ಪಾಮ್ ಆನ್ ಟೋಸ್. ಊರ್ಧ್ವ ಮುಖ, ವಿಶ್ರಾಮ ಸ್ಥಿತಿ. ಚದುರಂಗ, ಚದುರಂಗ, ಊರ್ಧ್ವ ಮುಖ, ವಿಶ್ರಾಮ ಸ್ಥಿತಿ. ಚದುರಂಗ, ಊರ್ಧ್ವ ಮುಖ, ವಿಶ್ರಾಮ ಸ್ಥಿತಿ. ಯಾವ್ದಿದು? ಸಾಧಾರಣ ದಂಡ. ಮಾಡ್ತಾ ಇದ್ದೀರಾ? ಕೆಲವು ಕಾಣಿಸ್ತಿದ್ದಾರೆ, ಕೆಲವು ಮಾಡ್ತಾ ಇದ್ದೀರಾ. ನೈಸ್. ನೆಕ್ಸ್ಟ್ ಬಂದು ಹನುಮಾ ದಂಡ. ಹನುಮಾ ದಂಡ ಹಿಂಗೆ ತಿಳ್ಕೊಂಡ. ಪರ್ವತಾಸನ. Now right leg next to your right feet. See? Down, up, back. Left, down, up, back. Right, down, up, back. Left, down, up, back. Right, down, up, back. Inhale, exhale, inhale up, exhale back. Inhale, exhale, inhale, back. ವಿಶ್ರಾಮ ಸ್ಥಿತಿ. ಯಾವ್ದಿದು? ಹನುಮಾ ದಂಡ. ಹನುಮಾ ದಂಡ. ಫಸ್ಟ್ ಒನ್ ಈಸ್ ಸಾಧಾರಣ ದಂಡ. ಸೆಕೆಂಡ್ ಒನ್ ಈಸ್ ಹನುಮಾ ದಂಡ. ನಾವು ರಾಮಮೂರ್ತಿ ದಂಡ. ರಾಮಮೂರ್ತಿ ದಂಡ ಲಿಟ್ಲ್ ಬಿಟ್ ಡಿಫಿಕಲ್ಟ್. ವಿ ಕ್ಯಾನ್ ಟ್ರೈ. ಲಾಸ್ಟ್ ಕಿಶೋರ್ಜಿ ಮಾಡಿಸಿದ್ರು, ನೆನಪಿದೆ ಅನ್ಕೊಂತೀನಿ ಬೆಳಗ್ಗೆ ಬ್ಯಾಚ್ ಅಲ್ಲಿ. ಪರ್ವತಾಸನ, ಚದುರಂಗ, ಊರ್ಧ್ವ ಮುಖ, ಹಾಗೇ ಹಿಂದಕ್ಕೆ ಬರಬೇಕು. ಡೌನ್, ಅಪ್, ಬ್ಯಾಕ್. ಡೌನ್, ಅಪ್, ಬ್ಯಾಕ್.
First is Sadharana, second one is Hanuma Dad, third one is Ramurti Dad, fourth one is Pashva Dad. Pashva Dad, Parvathasana, right leg inside, down, up, back, left, down, up, back, right, down, up, back, left, down, up, back. ವಿಶ್ರಾಮ ಸ್ಥಿತಿ. ನಾನು ಸ್ವಲ್ಪ ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇರೋದು. ಪರ್ವತಾಸನ ಎಲ್ಲ ಡೈರೆಕ್ಟ್ ಹೋಗ್ಬೇಕಾಗುತ್ತೆ. ಯಾವ್ದಿದು? ಪಾರ್ಶ್ವ ದಂಡ್. ಫಸ್ಟ್ ಈಸ್ ಸಾಧಾರಣ, ಸೆಕೆಂಡ್ ಒನ್ ಈಸ್ ವಿ ಡಿಡ್ ಹನುಮಾ ದಂಡ್, third one is Ramurti Dand, fourth one is Pashva Dand. Relax. Next is Rushchika Dand. Rushchika Dand. Press your palm, Parvathasana. Nodi. Balance ಮಾಡಿ ನಿಮ್ಮ toes ಮೇಲೆ. Right leg up, down, up, back. Left, up, back. Right, up, back, left, up, back. ವಿಶ್ರಾಮ ಸ್ಥಿತಿ. ಯಾವ್ದಿದು? ವೃಶ್ಚಿಕ ದಂಡ್. ಫಸ್ಟ್ ಒನ್ ಈಸ್ ಸಾಧಾರಣ, ಹನುಮ, ರಾಮೂರ್ತಿ, ಪಾರ್ಶ್ವ, ವೃಶ್ಚಿಕ ದಂಡ್. Now sixth one is ಪಾರ್ಶ್ವ ವೃಶ್ಚಿಕ ದಂಡ್. Press your palm, Parvathasana. Lift your right leg up, right leg left side, down, up, back, left, down, up, back, right, down, up, back, left, down, up, back. Parvathasana, ವಿಶ್ರಾಮ ಸ್ಥಿತಿ. ಎಷ್ಟು ದಂಡಕ್ ಮಾಡಿದ್ವಿ? ಎಷ್ಟು ದಂಡಕ್ಕಾಯ್ತು? 6 ದಂಡಕ್ಕಾಯ್ತು. 6ರಲ್ಲಿ ಫಸ್ಟ್ ಒನ್ ಸಾಧಾರಣ, ಹನುಮ, ರಾಮೂರ್ತಿ, ಪಾರ್ಶ್ವ, ವೃಶ್ಚಿಕ ಪ್ಲಸ್ ಪಾರ್ಶ್ವಿಕ ದಂಡ್. Now ವಕ್ಷ ದಂಡ್. ವಕ್ಷ ವಿಕಸನ. ನೋಡಿ, ಕೈ ನಮ್ಮ ಪಾಮ್ ರಿವರ್ಸ್ ಇರಬೇಕು. ಜಂಪ್ ಮಾಡಿ, ಅಪ್, ಡೌನ್, ವಿಶ್ರಾಮ ಸ್ಥಿತಿ. ಇದಾವುದು ವಕ್ಷ ವಿಕಸನ ದಂಡ್. 7th one. Now 8th one, ಚಕ್ರ ದಂಡ್. ಚಕ್ರ ದಂಡ್ ಮಾಡಕ್ಕೆ ನಾವು ಮುಂಚೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ. ರಿಲ್ಯಾಕ್ಸ್. ಕಣ್ಮುಚ್ಚಿ, ರಿಲ್ಯಾಕ್ಸ್. ಚಕ್ರ ದಂಡ್ ಮತ್ತೆ ಸರ್ಪ ದಂಡ್ ತೋರಿಸ್ಕೊಡ್ತೀನಿ ನೆಕ್ಸ್ಟ್. ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್. Observe your breath, throat, tip of nose. ಹೃದಯದ ಬಡಿತವನ್ನ ಗಮನಿಸಿ. ಇದನ್ನ ಏನಂತಾರೆ? ನಮ್ಗೆ ದೇಸಿಯ ವ್ಯಾಯಾಮ ಅಂತಾರೆ. ಇನ್ನೊಂದು ಇಂಗ್ಲಿಷ್ ಅಲ್ಲಿ ಇದನ್ನ ಯೋಗ ಪುಷಪ್ಸ್. ಯೋಗ ಪುಷಪ್ಸ್ ಅಂತ ಕರೀತಾರೆ. ದೇಸಿಯ ವ್ಯಾಯಾಮ. ಏನು ನಾವು ಜಿಮ್ಗೆ ಹೋಗೋದ್ ಬೇಡ. ಜಿಮ್ ಇಂದ ಎಫೆಕ್ಟ್ ಉಸಿರಾಟದೊಂದಿಗೆ ನಾವು ಯೋಗದಲ್ಲೇ ಗಳಿಸ್ಕೋಬಹುದು. ಯಾರು ಮಾಡಬಾರ್ದು? ಮಸಲ್ಸ್ ಇಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಅವ್ರು ಮಾಡಿ. ಯಾರಿಗೆ ಶೋಲ್ಡರ್ ಅಲ್ಲಿ ಅಷ್ಟು ಸ್ಟ್ರೆಂತ್ ಇರೋಲ್ಲ, ಎಲ್ಬೋಸ್ ಪೇನ್ ಇರುತ್ತೆ, ಎನಿ ಸರ್ಜರಿ ಆಗಿರುತ್ತೆ, ಅವರು ಅವಾಯ್ಡ್ ಮಾಡಿ. ಸೊ ನೀವು ನಾನು ಅವಾಯ್ಡ್ ಮಾಡ್ಬೇಕು ಇಲ್ಲ ನಾನು ಕಲ್ತಿಲ್ಲ ಅಂತ ನೀವು ಹೇಳ್ಕೊಡೋದನ್ನ ಕಲ್ತ್ಕೊಳ್ಳಿ ಸಾಕು. ನೆಕ್ಸ್ಟ್ ಇಸ್ ಚಕ್ರದಂಡ್. ಕಾಲ್ ನೋಡಿ ತರ ತಗೊಂಡು ನಿಧಾನವಾಗಿ ರೊಟೇಟ್ ಮಾಡಿ. ವಿಶ್ರಾಮ ಸ್ಥಿತಿ. ಯಾವ್ದಿದು? ಚಕ್ರದಂಡ್. ಲಾಸ್ಟ್ ಒನ್ ಇಸ್ ಸರ್ಪದಂಡ್. ಎಷ್ಟು ದಂಡ ಉಳಿದ್ವು? ಇನ್ನ 2 ದಂಡ ಉಳಿದ್ವು. ಯಾವ್ಯಾವು? ಶೇರ್ ದಂಡ ಮತ್ತೆ ಪಲಟ್ ದಂಡ. ಇವೆರಡು ನನಗೆ ಕಷ್ಟ ಇದೆ. ಸೊ ನಾನು ನಿಮ್ಗೆ ಆ ಲಿಂಕ್ ಕಳಿಸ್ತೀನಿ ಸ್ವಾಮೀಜಿದು, ನೀವು ಕಲ್ತ್ಕೊಳ್ಳಿ, ಹೇಳ್ಕೊಡ್ತೀನಿ ಬೇಕಾದ್ರೆ. ಸರ್ಪದಂಡ್, ಅಪ್, 1 2 3 4. ವಿಶ್ರಾಮ ಸ್ಥಿತಿ. ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು. 7 8 ನಿಮ್ ಬಾಡಿ ಕೆಪಾಸಿಟಿ.
ಚದುರಂಗ, ಊರ್ಧ್ವಮುಖ, ಚದುರಂಗ, ಊರ್ಧ್ವಮುಖ, ಚದುರಂಗ, ಊರ್ಧ್ವಮುಖ, ವಿಶ್ರಾಮ ಸ್ಥಿತಿ. ಸೊ ಇಲ್ಲಿ ಆಸನಗಳು ಎಷ್ಟು ಆಸನ ಬಂದ್ವು? ಒಂದು ವಿಶ್ರಾಮಾಸನ ಬಂತು, ಒಂದು ಊರ್ಧ್ವಮುಖ ಮತ್ತೆ ಚದುರಂಗ ಬಂತು. ಲಾಸ್ಟ್ ಒನ್ ಈಸ್ 10th ಒನ್ ಈಸ್ ಸಾಧಾರಣ ದಂಡಾಸನ, ಮಿಶ್ರ ದಂಡ. ಮಿಶ್ರ ದಂಡ ಓಕೆ ನೋಡಿ, ಮಿಶ್ರ ಅಂದ್ರೆ ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಪರ್ವತಾಸನ, ಚದುರಂಗ, ಊರ್ಧ್ವಮುಖ, ಪರ್ವತಾಸನ, ವಿಶ್ರಾಮ ಸ್ಥಿತಿ. ಇದನ್ನೆಲ್ಲರೂ ಮಾಡ್ಬೋದು. ಪರ್ವತಾಸನ, ಚದುರಂಗ, ಊರ್ಧ್ವಮುಖ, ಪರ್ವತಾಸನ, ವಿಶ್ರಾಮ ಸ್ಥಿತಿ. ಯಾವ್ದಿದು? ಮಿಶ್ರ ದಂಡ. ಇನ್ನು ಎರಡು ದಂಡಕ್ಕೆ ಯಾವುದು? ಪಲಟ್ ದಂಡ ಮತ್ತೆ ಶೇರ್ ದಂಡ. ನೆಕ್ಸ್ಟ್ ಶುಕ್ರವಾರ ನಮ್ಮ ಅಶೋಕಾರಿ ಅವರು ಕ್ಲಾಸ್ ತಗೊಂತಾ ಇದಾರೆ, ಅವ್ರು ತೋರಿಸ್ಕೊಡ್ತಾರೆ ಅವೆರಡು ದಂಡಕ್ಕೂ, ಪಲಟ್ ಮತ್ತೆ ಶೇರ್ ದಂಡು. ಕಣ್ಮುಚ್ಚಿ ಉಸಿರಾಟವನ್ನ ಗಮನಿಸ್ತಾ ಬನ್ನಿ. ವಿಶ್ರಾಂತಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಎಲ್ಲರೂ. ಕೀಪ್ ಇಟ್ ಅಪ್. ಕ್ಲೋಸ್ ಯುವರ್ ಐಸ್, ರಿಲ್ಯಾಕ್ಸ್. ಏನಾದ್ರೂ ಕ್ವಶನ್ಸ್ ಇದ್ರೆ ಕೊನೆಗೆ ಕೇಳಿರಂತೆ. ಕಾಣಿಸ್ತಾ ಇದೆ ಕೆಲವರೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಯಾವ್ದಾವ್ದು ಕಂಪ್ಲೀಟ್ ಮಾಡಿದ್ವಿ? ಸೂಕ್ಷ್ಮ ವ್ಯಾಯಾಮ, 12 ಯೋಗಿಕ್ ಜಾಗಿಂಗ್, 12 ಸೂರ್ಯ ನಮಸ್ಕಾರ, ಮತ್ತೆ 12 ದಂಡಕಗಳ 10 ದಂಡಕ ಪ್ರಾಕ್ಟಿಕಲ್ ಮಾಡಿದ್ವಿ. 2 ದಂಡಕಗಳನ್ನ ಹೇಳಿದೆ ಯಾವ್ದಾವ್ದಿದೆ ಅಂತ. ಟೋಟಲ್ 12 ದಂಡಕ ಆಯ್ತು. ಮತ್ತೆ ನಿಂತು ಆಸನಗಳು 6 ಆಸನ ಕಂಪ್ಲೀಟ್ ಆಯ್ತು. ಉಸಿರಾಟದ ಕಡೆ ಗಮನ ಕೊಡಿ. ನೀವ್ ಏನ್ ಮಾಡ್ಬೇಕು? ಲೆಸನ್ ಪ್ಲಾನ್ ಮಾಡ್ಕೋಬೇಕು. ಎಷ್ಟು ನಾವ್ ಬೇರೆ ಸಿಲೆಬಸ್ ಕಲಿಯೋದೇ ಬೇಡ, ನಮ್ಮ ಪತಂಜಲಿ ಸಿಲೆಬಸ್ ಅಷ್ಟು ಚೆನ್ನಾಗಿದೆ. ಒಂದು ವಾರಕ್ಕೆ ನೀವು ಲೆಸನ್ ಪ್ಲಾನ್ ಮಾಡ್ಕೊಂಡು ದೈನಂದಿಕವಾಗಿ ಏನೇನ್ ಇರ್ಬೇಕು, ಇದು ಮ್ಯಾನ್ಯುಯಲ್ ಆಗಿ ಯೋಗಿಕ್ ಜಾಗಿಂಗು ಮತ್ತೆ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಮ್ಯಾನ್ಯುಯಲ್ ಇಟ್ಕೊಂಡು ಮಿಕ್ಕಿದೆಲ್ಲ ನೀವು ಪ್ಲಾನ್ ಮಾಡ್ಬೇಕು. ಯಾವ್ಯಾವ ಆಸನ ಮಂಡೇ ಮಾಡಿಸ್ಬೇಕು, ಟ್ಯೂಸ್ಡೇ ಯಾವ ಆಸನ ಮಾಡಿಸ್ಬೇಕು, ವೆಡ್ನೆಸ್ಡೇ ಯಾವ ಆಸನ ಮಾಡಿಸ್ಬೇಕು. ಅವಾಗ ನಿಮ್ಗೆ ಬರುವ ಶಿಬಿರಾರ್ಥಿಗಳಿಗೂ ಬೋರ್ ಅನ್ಸಲ್ಲ, ಏನೋ ಹೊಸ್ತಿರುತ್ತೆ ಕ್ಲಾಸ್ ಅಲ್ಲಿ. ದಂಡಕ್ಕೂ ಅಷ್ಟೇ 2 ದಂಡಕ ಜಾಸ್ತಿ ಮಾಡಿ. ಇವತ್ತು ಸಾಧಾರಣ ಮಿಶ್ರ ಮಾಡಿಸಿದ್ರೆ ನೆಕ್ಸ್ಟ್ ಡೇ ನೀವು ಆಡ್ ಮಾಡ್ಕೋಬಹುದು. ಹನುಮ ದಂಡು, ಪಾರ್ಶ್ವ ದಂಡು ನೀವು ಆಡ್ ಮಾಡ್ಕೊಂತ ಹೋಗ್ಬೋದು. ನೆಕ್ಸ್ಟ್ ಬಂದು ಯೋಗ ಮುದ್ರಾಸನ ಮಾಡೋಣ. ಯೋಗ ಮುದ್ರಾಸನದಲ್ಲಿ ಪದ್ಮಾಸನ ಹಾಕಿ, ಯೋಗ ಮುದ್ರಾಸನ ಗುಡ್ ಫಾರ್ ದ ಡಯಾಬಿಟಿಕ್ ಪೇಷಂಟ್. ಯಾರಿಗೆ ಡಯಾಬಿಟಿಕ್ ಇರುತ್ತೆ, ಯಾರ PCOD ಪ್ರಾಬ್ಲಮ್ ಇರುತ್ತೆ, ಒಬೆಸಿಟಿ ಇರುತ್ತೆ, ಅವರು ಯೋಗ ಮುದ್ರಾಸನ ಮಾಡೋದ್ರಿಂದ ಆಟೋಮೆಟಿಕಲಿ ಮಣಿಪುರ ಚಕ್ರ ಮತ್ತೆ ಸ್ವಾದಿಷ್ಠಾನ ಚಕ್ರ ಆಕ್ಟಿವ್ ಆಗೋದ್ರಿಂದ, ಸೊ ನಿಮ್ಗೆ ಮಣಿಪುರ ಚಕ್ರ ಯಾವಾಗ ಆಕ್ಟಿವ್ ಆಗುತ್ತೋ ಅವಾಗ ಆಟೋಮೆಟಿಕಲಿ ನಿಮ್ಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಸೊ ಈ ಮಣಿಪುರ ಚಕ್ರ ಯಾವ್ದ್ರಲ್ಲಿ ಆಕ್ಟಿವ್ ಆಗುತ್ತೆ? ಯೋಗ ಮುದ್ರಾಸನ ಮತ್ತೆ ಮಂಡೂಕಾಸನ, ಮತ್ಸ್ಯಾಸನ, ಇಂಥದ್ರಲ್ಲಿ ನಮ್ಗೆ ಆಕ್ಟಿವ್ ಆಗ್ತಾ ಹೋಗುತ್ತೆ. ಚಕ್ರಾಸನ, ಭುಜಂಗಾಸನ, ಅದರಲ್ಲೂ ಮೇನ್ ಬಂದು ನಮ್ಗೆ ಯೋಗ ಮುದ್ರಾಸನದಲ್ಲಿ ಆಕ್ಟಿವ್ ಆಗ್ತಾ ಹೋಗುತ್ತೆ. ಪದ್ಮಾಸನ ಕೂತ್ಕೊಂಡಾಗ ಈ ಕಾಲು ಎತ್ಕೋಬಾರ್ದು, ಎರಡೂ ಆದಷ್ಟು ನೆಲಕ್ಕೆ ಪ್ರೆಸ್ ಆಗುವ ಪ್ರಯತ್ನ ಮಾಡ್ಬೇಕು. ಪದ್ಮಾಸನದಲ್ಲಿ 2 ಹಸ್ತಗಳು ಆದಿ ಮುದ್ರೆ ತಗೊಳ್ಳಿ, ಹೊಟ್ಟೆನ ಪ್ರೆಸ್ ಮಾಡಿ. ಇನ್ಹೇಲ್, ಕಂಪ್ಲೀಟ್ ಎಕ್ಸೇಲ್. ಇನ್ಹೇಲ್ ಸೆಂಟರ್. ನಾನೀಗ ನಿಮ್ಗೆ 10 ಕೌಂಟ್ಸ್ ಕೊಡ್ತಾ ಹೋಗ್ತೀನಿ. ಯಾರಿಗೆ ಉಸಿರು ಹೋಲ್ಡ್ ಮಾಡಿ ಇರೋಕ್ಕಾಗುತ್ತೆ ಇರಿ. ಯಾರಿಗೆ ಹೈ BP ಇದೆ, ಹಾರ್ಟ್ ಪೇಷಂಟ್ ಇದ್ದೀರಾ, ಲೇಟ್ ಆಗಿ ಊಟ ಮಾಡಿದ್ದೀರಾ, ಒಬೆಸಿಟಿ ತುಂಬಾ ಇರೋರು ಇದನ್ನ ಪ್ರಯತ್ನ ಪಡ್ಬೇಡಿ. ನಿಧಾನ ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಮಾಡಿ. ಇನ್ಹೇಲ್, fully complete exhale. First 10 count. Hold your breath and bend. 1, 2, 3, 4, 5, 6, 7, 8, 9, 10. Inhale up. ಈಗ ನೋಡಿ, ಹಸ್ತನ ಹಿಂದೆ ತಗೊಳ್ಳಿ. ಈಗ ನಾವು ಹಣೆಯನ್ನೆಲ್ಲ ಮುಗಿಸೋ ಪ್ರಯತ್ನ ಮಾಡೋಣ. ಉಸಿರಾಟ, ಬ್ರೀಥಿಂಗ್, ಕಂಪ್ಲೀಟ್ ಬ್ರೀತ್ ಔಟ್. 1, 2, 3, 4, 5, 6, 7, 8, 9, 10. Inhale center. ನಾವು ಯೋಗ ಮುದ್ರಾಸನ ಪ್ರಕಾರ 3 ಹ್ಯಾಂಡ್ಸ್ ಲಾಕ್ ಮಾಡಿ. ಇನ್ಹೇಲ್, exhale,
1, 2, 3, 4, 5, 6, 7, 8, 9, 10. Inhale, center. Release your hands. ಇದರಲ್ಲಿ ನಾವು ಪಶ್ಚಿಮ ನಮಸ್ಕಾರ ಮಾಡಬಹುದು. ಪಶ್ಚಿಮ ನಮಸ್ಕಾರದಲ್ಲಿ ಯೋಗ ಮುದ್ರಾಸನ ಮಾಡೋದ್ರಿಂದ ನಮ್ಗೆ ಹಾರ್ಟ್ ಗೆ ತುಂಬಾ ಒಳ್ಳೆಯದು. ನೋಡಿ ಪಶ್ಚಿಮ ನಮಸ್ಕಾರ ತೋರಿಸ್ತೀನಿ, ನಾನು ಹಿಂದೆ ತಿರ್ಕೊಂತೀನಿ. Breathe in, breathe out, try to touch head out. 1, 2, 3, 4, 5, 6, 7, 8, 9, 10. Release your hands slowly. ನಾವು ಪಶ್ಚಿಮ ನಮಸ್ಕಾರ ಮಾಡೋದ್ರಿಂದ ಹಾರ್ಟ್ ಗೆ ತುಂಬಾ ಒಳ್ಳೆಯದು. ನಮ್ಗೆ ಸೈಡ್ ಕೊಲೆಸ್ಟ್ರಾಲ್ ಎಲ್ಲ ಏನ್ ಫ್ಯಾಟ್ ಇದೆ ನಮ್ಗದು ಕಮ್ಮಿ ಆಗ್ತಾ ಬರುತ್ತೆ. HDL LDL ಎಲ್ಲ ತುಂಬಾ ಒಳ್ಳೆಯದು. ಪ್ರಾಬ್ಲಮ್ ಇರೋರು HDL LDL ಪ್ರಾಬ್ಲಮ್ ಇರೋರು ಪಶ್ಚಿಮ ನಮಸ್ಕಾರ ಅಭ್ಯಾಸ ಮಾಡ್ಕೊಂಡ್ರೆ ನಮ್ಗೆ ಏನ್ ಲಂಗ್ಸ್ ಕರೆಕ್ಟ್ ಕ್ಲಿಯರ್ ಆಗ್ತಾ ಬರುತ್ತೆ. ಗ್ಯಾಪ್ ಅಂದ್ರೆ ನಮ್ಗೆ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಎಲ್ಲ ಆಗೋದಿಲ್ಲ ಪಶ್ಚಿಮ ನಮಸ್ಕಾರದಿಂದ. ಯಂಗ್ ಲುಕ್ ಬರ್ತಾ ಹೋಗುತ್ತೆ. ನಮ್ಗೆ ಕುತ್ತಿಗೆ ಭಾಗ, ಶೋಲ್ಡರ್ ಪೇನ್ ಎಲ್ಲ ಕಮ್ಮಿಯಾಗಿ ಇಲ್ಲೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಕೆಲವ್ರಿಗೆಲ್ಲ ಅಂದ್ರೆ ಅಪ್ಪ ಡಬಲ್ ಚಿಕ್ ಇರುತ್ತೆ, ಅವೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದು ಈ ಭಾಗ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ, ಎಳ್ತಾ ಬರುತ್ತೆ ಕೈಯೆಲ್ಲ. ರಿಲ್ಯಾಕ್ಸ್ ಮಾಡಿ. ಪ್ಲೀಸ್ ಅನ್ಮ್ಯೂಟ್ ಅಲ್ಲಿ ಅನ್ಮ್ಯೂಟ್ ಮಾಡಬೇಡಿ ಯಾರು. ಆಫ್ಟರ್ ಲಾಸ್ಟ್ ಅಲ್ಲಿ ಕ್ವಶನ್ ಕೇಳಿ ಹೇಳ್ತೀನಿ. ನಾನು 10 ನಿಮಿಷದಲ್ಲಿ ನಿಲ್ಲಿಸ್ತೀನಿ. 10 ನಿಮಿಷ ಇದೆ ನಂಗೆ ನಿಲ್ಲಿಸ್ತೀನಿ. ಕ್ವಶನ್ಸ್ ಲಾಸ್ಟ್ ಅಲ್ಲಿ ಕೇಳಿರಂತೆ. ಯೋಗ ಮುದ್ರಾಸನ ಆಯ್ತು. ಪದ್ಮಾಸನದಲ್ಲಿ ಕೂತಿದ್ದೀರಾ. ಹಾಗೆ ಇನ್ನೊಂದು ಆಸನ ಮಾಡ್ಬಿಡೋಣ. ತೋಲಾಸನ ಅಥವಾ ಲೋಲಾಸನ. ತೋಲಾಸನ ಅಥವಾ ಲೋಲಾಸನ ಬಾಡಿನ ನಾವೇ ಎತ್ತದು. ನಮ್ ಬಾಡಿ ನಾವೇ ಎತ್ತಕ್ಕಾಗಲಿ ಅಂದ್ರೆ ಬೇರೆ ಎತ್ತಕ್ಕಾಗುತ್ತಾ? ಸೊ ಪ್ರಯತ್ನ ಪಡಿ ಪದ್ಮಾಸನದಲ್ಲಿ. ಸೆಂಟರ್ ತೋಲಾಸನ ಅಥವಾ ಲೋಲಾಸನ. ಈಗ ನಾವು ಸ್ವಲ್ಪ ಸ್ಟ್ರೆಚಿಂಗ್ಸ್ ಮಾಡೋಣ ಪದ್ಮಾಸನದಲ್ಲಿ. ರೈಟ್ ಹ್ಯಾಂಡ್ ಲೆಫ್ಟ್ ಸೈಡ್, ಸೆಂಟರ್ ಲೆಫ್ಟ್ ಹ್ಯಾಂಡ್ ರೈಟ್ ಸೈಡ್, ಸೆಂಟರ್. ಯಾಕಂದ್ರೆ ನಾವು ಸ್ವಲ್ಪ ಆಸನಗಳು ಮಾಡೋದ್ರಿಂದ ಸೈಡ್ ಎಲ್ಲ ಪೇನ್ ಆಗಿರುತ್ತೆ. ಸೊ ಸ್ಟ್ರೆಚಿಂಗ್ಸ್. ಸೆಂಟರ್. ನಾವು ಕಂಪ್ಲೀಟ್ ಪತಂಜಲಿ ಸಿಲೆಬಸ್ ಅಲ್ಲಿ ಯಾವ್ದಾವ್ದು ಮಾಡಿದ್ವಿ? ಫಸ್ಟ್ ನಾವು ಸೂಕ್ಷ್ಮ ವ್ಯಾಯಾಮ ಆಯ್ತು, 12 ಯೋಗಿಕ್ ಜಾಗಿಂಗ್ ಆಯ್ತು, 12 ಸೂರ್ಯ ನಮಸ್ಕಾರ, 12 ದಂಡಕ್ ಆಯ್ತು, ನಿಂತು ಮಾಡುವ ಆಸನಗಳೇ 6 ನಿಂತು ಮಾಡುವ ಆಸನಗಳು ಕಂಪ್ಲೀಟ್ ಮಾಡಿದ್ವಿ. ಒಂದು ಯೋಗ ಮುದ್ರಾಸನ ಆಯ್ತು. ಈಗ ನಾವು ಲೆಗ್ ಸ್ಟ್ರೆಚ್ ಮಾಡಿ ನೀ ಮೂವ್ಮೆಂಟ್ಸ್ ಕೊಡಿ. ದಂಡಾಸನದಲ್ಲಿ ಮಾಡುವ ಕೆಲವು ಆಸನಗಳು. ದಂಡಾಸನದಲ್ಲಿ ಯಾವ್ಯಾವ ಆಸನ ಬರುತ್ತೆ? ಇದನ್ನ ದಂಡಾಸನ ಅಂದ್ರೆ. ದಂಡಾಸನದಲ್ಲಿ ಫಸ್ಟ್ ನಮ್ಗೆ ಪಶ್ಚಿಮೋತ್ತನಾಸನ ಬರುತ್ತೆ. ಪಶ್ಚಿಮೋತ್ತನಾಸನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಪಾದಾಂಗುಷ್ಟಾಸನ ಮಾಡೋದು. ನೀವು ಫಸ್ಟ್ ಕೂತ್ಕೊಂಡಿದ ತಕ್ಷಣ ಪಶ್ಚಿಮೋತ್ತನಾಸನ ಅಂತ ಹೋಗ್ಬಿಟ್ರೆ ಕೆಲವರಿಗೆ ಇಲ್ಲಿ ಲಾಕ್ ಆಗುತ್ತೆ. ಇಲ್ಲಿ ಒಂಥರ ಅವ್ರಿಗೆ ಮೊದಲಿಂದಲೂ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನಾವು ಫಸ್ಟ್ ಪಾದಾಂಗುಷ್ಟಾಸನ ಮಾಡಿ ನಂತರ ಪಶ್ಚಿಮೋತ್ತನಾಸನಕ್ಕೆ ಹೋಗ್ಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ಲಾಕ್ ಯುವರ್ ಟೋಸ್. ಲುಕ್ ಸ್ಟ್ರೈಟ್, ಲುಕ್ ಸ್ಟ್ರೈಟ್. ನೀ ಎತ್ತಬಾರ್ದು, ನೀ ಡೌನ್ ಅಲ್ಲಿ ಇರ್ಬೇಕು. ಈಗ ಪಶ್ಚಿಮೋತ್ತನಾಸನ. ಬ್ರೀತ್ ಇನ್ ಅಪ್, breathe out, breathe out, breathe out. Try to touch elbows down. Now try to touch forehead to knee. Breathe in up, breathe out down. ನಾವು ಹೇಗಿದ್ವಿ ಆಸನದಲ್ಲಿ? ಸಹಜವಾಗಿ ಉಸಿರಾಟ ಮಾಡ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಪದ್ದಾಗ ಉಸಿರು ಬಿಗಿ ಹಿಡಿಬಾರ್ದು. ಉಸಿರು ಬಿಗಿ ಹಿಡಿದ್ರಿ ಈ ಸೈಡ್ಸ್ ಎಲ್ಲ ಪೇನ್ ಬರುತ್ತೆ, ಬ್ಯಾಕ್ ಪೇನ್ ಬರುತ್ತೆ. ಮೇನ್ ಉಸಿರಾಟ ಸಹಜವಾಗಿ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ಬಾಡಿ ಪೇನು ಬರೋದಿಲ್ಲ. ನೆಕ್ಸ್ಟ್ ಪಶ್ಚಿಮೋತ್ತನಾಸನ ಆದ್ಮೇಲೆ ವಕ್ರಾಸನ. ವಕ್ರಾಸನದಲ್ಲಿ ನೋಡಿ ನಿಮ್ಮ ಬಲಗಾಲು ನೀ ಬೆನ್ನು ನೇರ. Inhale, lift your both hands up, pull it turn right side, right palm down. Now try to lock right foot. ಹೊಟ್ಟೆಯನ್ನು ತಿರುಚಿ ಮಾಡುವ ಆಸನಗಳು. ನಿಮ್ಮ ಬಲಪಾದವನ್ನಾದ್ರೂ ಇಟ್ಕೊಳ್ಳಿ ಅಥವಾ ಎಡನಿಯಾದ್ರೂ ಇಟ್ಕೊಳ್ಳಿ. ದೃಷ್ಟಿ ಸಂಪೂರ್ಣ ನಿಮ್ಮ ಬೆನ್ನ ಹಿಂದೆ. Inhale up, exhale hands down. Now left. Inhale, lift your both hands up, fully turn left to side, left palm down. Now try
ಯುವರ್ ಬೋತ್ ಹ್ಯಾಂಡ್ಸ್ ಅಪ್, ಎಕ್ಸೇಲ್ ಡೌನ್. ನಾನು ಅವಾಗಲೇ ನಿಮ್ಗೆ ಹೇಳಿದೆ ಒಂದು ಪಲಟ್ ದಂಡು ಮತ್ತೆ ನಮ್ಗೆ ಬ್ಯಾಲೆನ್ಸ್ ಇದು ಶೇರ್ ದಂಡ್ ಅಂತ. ಯಾರಿಗೆ ಪಲಟ್ ದಂಡ್ ಅಭ್ಯಾಸ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಪೂರ್ವೋತ್ತನಾಸನ ಈಸಿಯಾಗಿ ಮಾಡಕ್ ಬರ್ಬೇಕು. ಮಾಡೋಣ ಪೂರ್ವೋತ್ತನಾಸನ. ನಾವು palm reverse. Now lift your fully body up. ಉಸಿರಾಟ ಸಹಜ ಸ್ಥಿತಿ. ಬ್ರೀತ್ ಇನ್ ಸೆಂಟರ್. ಯಾವ್ದಿದು? ಪೂರ್ವೋತ್ತನಾಸನ. ಇದನ್ನ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಪಲಟ್ ದಂಡ ಈಸಿಯಾಗಿ ನಾವು ಕಲಿಬಹುದು. ಪಲಟ್ ದಂಡ ಈಸಿಯಾಗಿ ಬರುತ್ತೆ. ಶೇರ್ ದಂಡ ನಾವು ಕಲಿಬೇಕು ಅಂದ್ರೆ ನಾವು ವೃಶ್ಚಿಕಾಸನ ಮತ್ತೆ ವೃಶ್ಚಿಕಾಸನದ ವೇರಿಯೇಷನ್ಸ್ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಶೇರ್ ದಂಡ ಸಮೇತ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ವಕ್ರಾಸನ ಆದ್ಮೇಲೆ ಯಾವುದು? ಅರ್ಧ ಮತ್ಸ್ಯೇಂದ್ರಾಸನ. ರೈಟ್ ಲೆಗ್ ಇನ್. ಇದು ಕಂಪಲ್ಸರಿ ಇಲ್ಲ ಅರ್ಧ ಮತ್ಸ್ಯೇಂದ್ರಾಸನ. ಯಾರಿಗೆ ಆಗುತ್ತೆ, ಯಾಕಂದ್ರೆ ಎಲ್ಲರೂ ಅರ್ಧ ಮತ್ಸ್ಯೇಂದ್ರಾಸನ ಮಾಡೋಕ್ಕಾಗಲ್ಲ. ಪೊಸಿಷನ್ ಅಲ್ಲಿ ಕಾಲ್ ಕೆಲವರು ಇಲ್ಲಿ ಇಟ್ಕೊಂತಾರೆ, ಕೆಲವರು ಇಲ್ಲಿ ಕಡಿತಾರೆ. ಇದು ತಪ್ಪು. ನೋಡಿ, ನಮ್ಮ ಪಾದ ಮತ್ತೆ ನೀ ಪ್ಲೇಸ್ ಸೇಮ್ ಇರ್ಬೇಕು. ಯಾವುದೇ ಕಡೆಗೂ ಮುಂದೆ ಹೋಗ್ಬಾರ್ದು. ನಿಮ್ಮ ಎಡ ತೊಡೆ ನಿಮ್ಮ ಬಲ ಚೆಸ್ಟ್ ನ ಟಚ್ ಆಗಿರ್ಬೇಕು. ಮತ್ತೆ ನೀ ಮತ್ತೆ ಫೀಟ್ ಸೇಮ್ ಲೈನ್ ಆಗಿರ್ಬೇಕು. ಉಸಿರಾಟ. ಬ್ರೀತ್ ಇನ್, ಫುಲ್ಲಿ ಟರ್ನ್ ಲೆಫ್ಟ್ ಸೈಡ್, left palm down. Now try to lock left feet within your right hand. Look back. Ardha Matsyendrasana. ಶುಗರ್ ಇರೋರಿಗೆ ತುಂಬಾ ಒಳ್ಳೇದು. ಹೂ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಕ್ ಅಂದ್ರೆ PCOD, PCOS ಪ್ರಾಬ್ಲಮ್ ಇರೋರಿಗೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರಿಗೆ ಅರ್ಧ ಮತ್ಸ್ಯೇಂದ್ರಾಸನ ತುಂಬಾ ಒಳ್ಳೇದು. ನೆಕ್ ಮತ್ತೆ ಹೊಟ್ಟೆನ ಗಮನಿಸ್ತಾ ಬನ್ನಿ. ಕುಳಿತು ಮಾಡುವ ಆಸನಗಳು ಎಲ್ಲವೂ ಹೊಟ್ಟೆಯನ್ನು ತಿರುಚಿ ಮಾಡುವ ಆಸನಗಳು ಇವೆಲ್ಲ. ಇನ್ಹೇಲ್ ಅಪ್, exhale hands down, legs tight. Now left in, right cross, same position. Inhale up, fully turn right side, right palm down. Now try to lock right feet within your left hand. Breathe normally, look back. ಹೊಟ್ಟೆ ಭಾಗವನ್ನು ಗಮನಿಸಿ. ಹೊಟ್ಟೆ ಎಷ್ಟು ಪ್ರೆಸ್ ಆಗಿದೆ, ತಿರುಚಿದೆ ನೋಡಿ. Inhale up, exhale down. ಯಾವ್ದಾಯ್ತು? ವಕ್ರಾಸನ, ಪಶ್ಚಿಮೋತ್ತನಾಸನ ಮತ್ತೆ ಅರ್ಧ ಮತ್ಸ್ಯೇಂದ್ರಾಸನ ಆಯ್ತು. ನೆಕ್ಸ್ಟ್ ಆಸನ ಬಂದು ಗೋಮುಖಾಸನ. ಕೌ ಫೇಸ್. ಗೋಮುಖಾಸನದಲ್ಲಿ ಕೆಲವರು ತುಂಬಾ ತಪ್ಪು ಮಾಡ್ತೀರಾ. ನಿಮ್ಮ ನೀ ಲೈನ್ ಸೇಮ್ ಲೈನ್ ಬರೋದಕ್ಕೆ ಪ್ರಯತ್ನ ಪಡ್ಬೇಕು. ಡೈಲಿ ಅಭ್ಯಾಸ ಮಾಡ್ತಾ ಇದ್ರೆ ನಿಮ್ಗೆ ಪೊಸಿಷನ್ ಕರೆಕ್ಟ್ ಆಗಿ ಕೂತ್ಕೋಬಹುದು. ರೈಟ್ ಲೆಗ್ ಇನ್, ಲೆಫ್ಟ್ ನೋಡಿ ಕ್ರಾಸ್. ನಾವ್ ಹೆಂಗ್ ಮಾಡ್ತಾರೆ, ಕೆಲವರು ಹಿಂಗೆ ಕೂತ್ಕೊಂತಾರೆ. ಇದು ತಪ್ಪು. ಹೀಗಿರ್ತೀರಾ, ತಪ್ಪು. ನಿಮ್ಮ ಎರಡು ಪಾದಗಳು ಹಸುವಿನ ಕೊಂಬಿನ ತರ ಇರ್ಬೇಕು. ನೋಡಿ, ನೀ ಎರಡು ಜಾಯಿನ್ ಆಗಿರ್ಬೇಕು. ಬೆನ್ನು ನೇರ. ನೋಡಿ, ನಾವು ಇಷ್ಟು ಕರೆಕ್ಟ್ ಪೊಸಿಷನ್ ಕೂತ್ಕೊಂಡಾಗ ನಮ್ಗೆ ಇಲ್ಲಿ ಒಂದು ಸ್ಪೈನ್ ಅಲ್ಲಿ ಒಂದು ನರ ಇಳಿತಾ ಇರುತ್ತೆ. ಆ ಒಂದು ಫೀಲಿಂಗ್ ಬರ್ಬೇಕು. ಸೊ ನಾನು ಬೆನಿಫಿಟ್ ಹೇಳೋದ್ ಬೇಡ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದರಿಂದ ಯಾವ ಒಂದು ನರ್ವಸ್ ಸಿಸ್ಟಮ್ಗೆ, ಯಾವ ಒಂದು ಪ್ಲೇಸ್ಗೆ ಅದು ನಿಮ್ಗೆ ಬೆನಿಫಿಟ್ ಆಗ್ತಾ ಇದೆ, ಎಲ್ಲಿ ನಿಮ್ಗೆ ಅದು ನಿಮ್ಗೆ ಉಪಯೋಗ ಆಗ್ತಿದೆ ಅಂತ ನೀವೇ ಫೀಲ್ ಮಾಡಬಹುದು. ಅಭ್ಯಾಸ ಮಾಡ್ತಾನೆ ನಿಮ್ಗೆ ಫೀಲ್ ಆಗ್ತಾ ಬರುತ್ತೆ. ಯಾವ ಕಾಲ್ ಮೇಲಿದೆ? ಎಡಗಾಲು. ಯಾವ ಹ್ಯಾಂಡ್ ಮೇಲಿರ್ಬೇಕು? ಎಡ ಹಸ್ತ. ಸೊ ಲಾಕ್. ಎಲ್ಲಾರು ಸಿಕ್ಕಿದೆಲ್ಲ? ದೃಷ್ಟಿ ನೋಡಿ, ನಮ್ಮ ಶೋಲ್ಡರು ನಮ್ಮ ಕಿವಿಗೆ ಟಚ್ ಆಗಿರ್ಬೇಕು. ದೃಷ್ಟಿ ನೇರ ಇರ್ಬೇಕು. ಉಸಿರಾಟ ಸಹಜ ಸ್ಥಿತಿ. ಹಾಗೆ ಕೈ ಮೇಲೆ ತಗೊಳ್ಳಿ, ಕೆಳಗಡೆ. ಬೇಕಾದ್ರೆ ವೇರಿಯೇಷನ್ಸ್ ಮಾಡ್ಕೋಬಹುದು. ಇದ್ರಲ್ಲಿ ನಾವು ಗರುಡಾಸನ ಮಾಡ್ಬೋದು. ನೋಡಿ, ಆಸನದಲ್ಲಿ ನಾವು ಯಾವ ರೀತಿ ಬೇಕಾದ್ರೆ ನಾವು ವೇರಿಯೇಷನ್ಸ್ ಮಾಡ್ಕೋಬಹುದು. ನೋಡಿ, ರೈಟ್ ಟರ್ನ್ ಆಗ್ಬೋದು. ಇದು ಒಂದು ಆಸನ. ಎಷ್ಟು ಸಿಂಪಲ್ ಆಗಿದ್ದಲ್ಲ ಪತಂಜಲಿ ಸಿಲಬರಿ. ಎಷ್ಟು ನಮ್ಗೆ ಆಸನಗಳನ್ನ ಮಾಡ್ಕೋಬಹುದು. ಈಚೀಚೆ ಆಸನ 10 ಕೌಂಟ್ಸ್ ಕೊಡ್ಬೋದು. ಏನು ತೊಂದರೆ ಇಲ್ಲ. 10 ಕೌಂಟ್ಸ್ ಕೊಡ್ಬೋದು. ನಿಮ್ಮ ಒಂದು ಕ್ಲಾಸ್ ಅನ್ನ ನೀವು ಆಕ್ಟಿವ್ ಆಗಿ ದಿನವಾಗಿ ಹೊಸತನವನ್ನ ನಿಮ್ಮ ಕ್ಲಾಸ್ ಅಲ್ಲಿ ತುಂಬಿಸ್ಬೋದು. ಹೊಸತನ ತುಂಬಿಸಿದ್ರೆ ನಿಮ್ದು ಯಾವತ್ತು ನಿಮ್ಮ ಕ್ಲಾಸ್ ಏನಾಗುತ್ತೆ, ಅಟೆಂಡೆನ್ಸ್ ನಿಲ್ಲಾಗಲ್ಲ, ಜನ ಬರ್ತಾನೆ ಇರ್ತಾರೆ. ಲೆಗ್ಸ್ ರೈಟ್. ಈಗ ರೈಟ್ ಇನ್, ಲೆಫ್ಟ್ ಇನ್, ರೈಟ್ ಅಪ್, ರೈಟ್ ಅಪ್. ಬೋತ್ ನೀಸ್ ಲೈನ್ ಸೇಮ್. ಎರಡು ಪಾದಗಳು ಹಸುವಿನ ಕೊಂಬಿನ ತರ. ಇವಾಗ ಯಾವ ಕಾಲ್ ಮೇಲಿದೆ? ಬಲಗಾಲ್ ಮೇಲಿದೆ, ಬಲ ಹಸ್ತ ಮೇಲೆ. ಲಾಕ್ ಮಾಡಿ. ದೃಷ್ಟಿ ನೇರ ಇರಲಿ, ಕುತ್ತಿಗೆ ನೇರ. ಕೆಲವೆಲ್ಲ ಹೀಗೆಲ್ಲ ಮಾಡ್ತೀರಾ, ಕುತ್ತಿಗೆ ನೇರ ಇರಬೇಕು. ಉಸಿರಾಟ ಸಹಜ ಸ್ಥಿತಿ. ಸಹಜವಾಗಿ ಉಸಿರಾಟ ಮಾಡ್ತಾ ಇರಿ.
ಹಾಗೆ ಮೇಲೆ ಕೆಳಗಡೆ. ಎಕ್ಸ್ಟ್ರಾ ಡೇ ನಮ್ಗೆ ವೀಣಾ ಭಟ್ ಅವರು ಭಾರದ್ವಾಜಾಸನ ಹೇಳ್ಕೊಟ್ರು. ಭಾರದ್ವಾಜಾಸನ ಮಾಡೋದ್ರಿಂದ ನಾವು ಯಾರಿಗೆ PCOD ಪ್ರಾಬ್ಲಮ್ ಇದೆ ಅದರಲ್ಲಿ 3 ಹಂತಗಳು ಬರುತ್ತೆ. ನಮ್ಮ ಪತಾಂಜಲಿಲಿ ಭಾರದ್ವಾಜಾಸನದಲ್ಲಿ ಪ್ರಕಾರ 3 ಮಾಡ್ತೀವಿ ನಾವು. ಪ್ರಕಾರ 1 2 ನಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಸೊ ಯಾರಿಗೆ ಅಂದ್ರೆ ಸ್ಪೆಸಿಫಿಕ್ ಹೆಲ್ತ್ ಇಶ್ಯೂಸ್ ಇರೋರು ಪ್ರಾಕ್ಟೀಸ್ ಮಾಡ್ಬೋದು. ಈಗ ಯಾರಿಗೆ ಭಾರದ್ವಾಜಾಸನ ಯೂಸ್ ಆಗುತ್ತೆ ಅಂದ್ರೆ ಸ್ಪೆಷಲಿ ಫಾರ್ ಲೇಡೀಸ್, ಯಾರಿಗೆ PCOD ಪ್ರಾಬ್ಲಮ್ ಇರುತ್ತೆ, ಓವರಿಸಸ್ ಪ್ರಾಬ್ಲಮ್, PCOS ಮೇನ್ PCOS ಪ್ರಾಬ್ಲಮ್ ಇರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ, ಅವರು ಭಾರದ್ವಾಜಾಸನ 1 2 3 3 ಮಾಡ್ಬೋದು. ಎಸ್ಟರ್ಡೇ ವೀಣಾ ಭಟ್ ಅವರು ಪ್ರಕಾರ 2 ಹೇಳ್ಕೊಟ್ರು ನಿಮ್ಗೆ, ಪ್ರಕಾರ 1 ಹೇಳ್ಕೊಟ್ಟಿಲ್ಲ. ಸೊ 3 ನಮ್ಮ ಸಿಲೆಬಸ್ ಅಲ್ಲಿ ಇದೆ, ನಾನು ತೋರಿಸ್ಕೊಡ್ತೀನಿ. ಅದಕ್ಕೆ ಇನ್ನೊಂದು ಹೆಸರು, ಭಾರದ್ವಾಜಾಸನಕ್ಕೆ ಇನ್ನೊಂದು ಹೆಸರು ಏನಂದ್ರೆ ಸೌಂದರ್ಯ ಕಟಿಯಾಸನ. ನೆನ್ಪು ಬಂದಿರುತ್ತೆ, ಸೌಂದರ್ಯ ಕಟಿಯಾಸನ ಅಂತಾನು ಕರೀತಾರೆ. ನಾವು ರೈಟ್ ಲೆಗ್ ಸ್ಟ್ರೈಟ್ ಮಾಡಿ, ಲೆಫ್ಟ್ ಫೋಲ್ಡ್ ಮಾಡಿ, ಎಷ್ಟು ಸಾಧ್ಯ ನಿಮ್ಮ ಸ್ಟ್ರೈಟ್ ಲೈನ್ ಇರಬೇಕು, ನಿಮ್ಮ ಬಲಗಡೆಗೆ ಸ್ಟ್ರೈಟ್ ಆಗಿರ್ಬೇಕು. ಉಸಿರು ತಗೊಳ್ಳಿ, ಬ್ರೀತ್ ಔಟ್ ಮಾಡ್ತಾ ನಿಮ್ಮ ಬಲ ಎಲ್ಬೋನ ಬಲ ಮೊಣಕೈನ ನೆಲಕ್ಕೆ ಟಚ್ ಮಾಡಿ, ನಿಮ್ಮ ಹಣೆನ ಮಂಡಿ ಮುಟ್ಸೋ ಪ್ರಯತ್ನ ದೃಷ್ಟಿ ಮೇಲೆ. ವೆರಿ ರಿಲ್ಯಾಕ್ಸೇಷನ್ ಆಸನ ಇದು. ಬ್ರೀಥಿಂಗ್ ಅಪ್, ಬ್ರೀತ್ ಔಟ್ ಡೌನ್. ಎಷ್ಟು ನಿಮ್ಗೆ ಸೈಡ್ಸ್ ಪೇನ್ ಇರುತ್ತೆ, ಸೊಂಟ ನೋವಿದ್ದಾಗ ಈ ಆಸನ ಮಾಡಿಸ್ಕೊಂಡ್ರೆ ನಿಮ್ಗೆ ಅಷ್ಟೇ ರಿಲ್ಯಾಕ್ಸ್ ಸಿಗುತ್ತಾಗುತ್ತೆ. ಏನ್ ಹೆಸರು ಇದ್ರದ್ದು? ಭಾರದ್ವಾಜಾಸನ ಪ್ರಕಾರ 3. ನಮ್ಮ ಪತಾಂಜಲಿ ಅಂತ ಕರೀತಾರೆ ಇದನ್ನ ಸೌಂದರ್ಯ ಕಟಿಯಾಸನ. ಇನ್ಹೇಲ್ ಅಪ್, ಲೆಫ್ಟ್ ಎಲ್ಬೋ ಡೌನ್, ದೃಷ್ಟಿ ಮೇಲೆ. ಇನ್ಹೇಲ್ ಅಪ್, ಎಕ್ಸೇಲ್ ಹ್ಯಾಂಡ್ಸ್ ಡೌನ್. ಯಾವ್ದು ಹೆಸರಿದು? ಸೌಂದರ್ಯ ಕಟಿ ಆಸನ. ನೀ ಮೂಮೆಂಟ್ಸ್. ಇನ್ನೊಂದು ಹೆಸರು ಭಾರದ್ವಾಜಾಸನ. ವಕ್ರಾಸನಕ್ಕೆ ಇನ್ನೊಂದು ಹೆಸರು ಏನು? ಮರೀಚಾಸನ. ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಆಸನಗಳ ಹೆಸರು. ಯಾವ್ಯಾವ ಇನ್ಸ್ಟಿಟ್ಯೂಷನ್ ಅವರು ಯಾವ್ಯಾವ ಆಸನದ ಹೆಸರು ಹೇಳಿರ್ತಾರೆ ಅವೆಲ್ಲವೂ ನೆನ್ಪಿಟ್ಕೋಬೇಕು. ಅದನ್ನೇ ನಮ್ಮ ಯೋಗ ಶಿಕ್ಷಕರ ಒಂದು ಟೆಕ್ನಿಕ್ಸ್. ಸೊ ವಾದ ಮಾಡ್ಬಾರ್ದು, ಅವ್ರ ಯಾಕೆ ಹಂಗ ಅಂತಾರೆ, ಇವ್ರ ಯಾಕೆ ಹಿಂಗ ಅಂತಾರೆ, ವಾದ ಬೇಡ. ಸೊ ಎಲ್ಲಾ ಇನ್ಸ್ಟಿಟ್ಯೂಷನ್ ಹೆಸರುಗಳನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಎಲ್ಲೆಲ್ಲಿ ಯಾವ್ಯಾವ ಆಸನ ಮಾಡ್ಬೇಕು ಅಲ್ಲಲ್ಲಿ ಆಸನಗಳನ್ನ ಮಾಡ್ತಾ ಹೋಗಿ. ನೆಕ್ಸ್ಟ್ ಬಂದು ಭೂನಮನಾಸನ. ಭೂನಮನಾಸನಕ್ಕೆ ಇನ್ನೊಂದು ಹೆಸರು ಇದೆ, ಉಪವಿಷ್ಟ ಕೋನಾಸನ ಅಂತ. ಭೂನಮನಾಸನ ಇದನ್ನ ನಾವು RPL ಎಕ್ಸಾಮ್ ಬರೆಯೋರ್ಗೆ ಏನಂತ ಕರೀತಾರೆ? ಇದನ್ನ ಚಪಾತಿ ಮೇಕಿಂಗ್. ಚಪಾತಿ ಮೇಕಿಂಗ್ ಅಂತ ಒಂದು ಸೂಕ್ಷ್ಮ ವ್ಯಾಯಾಮದಲ್ಲಿ ಒಂದು ರೋಲಿಂಗ್ ಅಲ್ಲಿ ಇದು ಇದೆ, ಚಪಾತಿ ಮೇಕಿಂಗ್ ಅಂತ. ಅದಕ್ಕೆ ಎಲ್ಲಾ ಹೆಸರುಗಳನ್ನ ನೆನ್ಪಿಟ್ಕೋಬೇಕು. ನೀವು ಎಲ್ಲದಕ್ಕೂ ರೆಡಿ ಇರ್ಬೇಕು ಯೋಗ ಶಿಕ್ಷಕರು. ಮೊದಲು ನೀವು 2 ಟೋಸ್ ನ ಲಾಕ್ ಮಾಡಿ, ದೃಷ್ಟಿ ನೇರ. ಉಸಿರಾಟ ಸಹಜ ಸ್ಥಿತಿ. 1 2 3 4 5. ಈಗ ನೀವು ಹಣೆನ ನೆಲಕ್ಕೆ ಮುಟ್ಟಿಸುವ ಪ್ರಯತ್ನ. ನಾ ಹಣೆ ಮಾತ್ರ ಹೇಳಿದೀನಿ, ಚೆಸ್ಟ್ ನೆಕ್ಸ್ಟ್ ಹೇಳ್ತೀನಿ. ಈಗ ಹಣೆ ಮಾತ್ರ, ಉಸಿರಾಟ ಮೇಲೆ. ಈಗ ನಾವು ನಮ್ಮ ಎದೆ ಭಾಗನ ನೆಲಕ್ಕೆ ಪ್ರೆಸ್ ಮಾಡೋಣ. ಸ್ಟಾರ್ಟಿಂಗ್ ಅಲ್ಲಿ ಬರೋಲ್ಲ ಅಲ್ವಾ, ಬೆಂಡಾಗಲ್ಲ. ಏನ್ ಮಾಡ್ತೀವಿ ನಾವಾಗ? ಫಸ್ಟ್ ನಾವು ಎಲ್ಬೋಸ್ ಡೌನ್ ಮಾಡ್ತೀವಿ, ಆಮೇಲೆ ನಿಧಾನವಾಗಿ ಎಲ್ಬೋಸ್ ಅಲ್ಲಿ ವಾಕಿಂಗ್ ಮಾಡ್ತೀವಿ, ಆಮೇಲೆ ಏನ್ ಮಾಡ್ತೀವಿ? ನಮ್ಮ ಎದೆ ಭಾಗನ ನೆಲ ಹಾಗೇ ಮೇಲೆ ಬರ್ತೀವಿ. ಚಪಾತಿ ಮೇಕಿಂಗ್ ಮಾಡೋದು ನೋಡಿ. ಇದು ಈಸಿ ಮೆಥಡ್ ಆಫ್ ಲರ್ನಿಂಗ್ ದ ಭೂನಮನಾಸನ. ಈಸಿ ಮೆಥಡ್ ಅಲ್ವಾ? ಇದು ಭೂನಮನಾಸನದಲ್ಲಿ ಇನ್ನೊಂದು ಆಸನ ಸ್ಟ್ರೆಚಿಂಗ್ ಹೇಳ್ಕೊಡ್ತೀನಿ ನೋಡಿ, ಕೂರ್ಮಾಸನ. ನೋಡಿ, ಕಾಲ್ ಸ್ವಲ್ಪ ಎತ್ತಿ, ನಮ್ಮ ಟಾರ್ಟೈಸ್ ಪೋಸ್ ಅಂತಾರೆ. ನಮ್ಮ ಕೈಗಳು ಎಷ್ಟು ಸ್ಟ್ರೈಟ್ ಇರ್ಬೇಕು, ಹಣೆನ ನೆಲಕ್ಕೆ ಮುಟ್ಟಿಸೋ ಪ್ರಯತ್ನ. ಇನ್ಹೇಲ್ ಸೆಂಟರ್. ಯಾವ್ದಿದು? ಟಾರ್ಟೈಸ್ ಪೋಸ್. ನೀ ಮೂಮೆಂಟ್ಸ್. ಯಾವ್ಯಾವ ಆಸನ ಆಯ್ತು? ಸಿಲೆಬಸ್ ವೈಸ್ ಹೋದ್ರೆ ನಾನು ಏನ್ ಹೆಸರು ಹೇಳ್ತೀನೋ ಆಸನಗಳದ್ದು ಅವ್ರು ಮಾತ್ರ ನೋಟ್ ಮಾಡ್ಕೊಳ್ಳಿ. ಪಶ್ಚಿಮೋತ್ತನಾಸನ, ವಕ್ರಾಸನ, ಧನುರಾಸನ, ನೆಕ್ಸ್ಟ್ ಆಸನ ಬಟರ್ಫ್ಲೈ.
ಬಟರ್ಫ್ಲೈ, ಬಟರ್ಫ್ಲೈ, ಬಟರ್ಫ್ಲೈಗೆ ಇನ್ನೊಂದು ಹೆಸರೇನು? ಬದ್ಧ ಕೋನಾಸನ. ಹಿಂದಿನ ಏನಂತಾರೆ ಇದನ್ನ? ತಿತ್ತಲಿ ಆಸನ. ಈಗ ಯಾರಿಗೆ PCOD ಪ್ರಾಬ್ಲಮ್ ಇದೆ ಅವ್ರಿಗೆ, ಯಾರಿಗೆ ಹೊಟ್ಟೆ ಕರಗಿಸ್ಕೋಬೇಕು, ಯಾರಿಗೆ ರೀಪ್ರೊಡಕ್ಷನ್ ಸಿಸ್ಟಮ್ ನ ಆಕ್ಟಿವ್ ಮಾಡ್ಕೋಬೇಕು, ಯಾರಿಗೆ ಡೈಜೆಷನ್ ಆಗ್ತಾ ಇಲ್ಲ, ಯಾರಿಗೆ ಕಾನ್ಸ್ಟಿಪೇಷನ್ ಇದೆ, ಅವ್ರು ಏನ್ ಮಾಡ್ತೀರಾ? ಈಗ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್ ಮಾಡ್ತಾ ನಿಮ್ಮ ಹಣೆನ ನಿಮ್ಮ ಫೋರೆಡ್ ನ ಫೀಟ್ ಅಥವಾ ಮ್ಯಾಟ್ ನ ಮುಟ್ಟಿಸುವ ಪ್ರಯತ್ನ. Inhale up, leg straight, knee movements. ಈಗ ಹಾಗೆ ಕಾಲ ಫೋಲ್ಡ್ ಮಾಡ್ಕೊಳ್ಳಿ, ವೀರಾಸನ ಮಾಡೋಣ. ವೀರಾಸನ ಸ್ವಾಮಿ ವಿವೇಕಾನಂದದಲ್ಲಿ ಏನಂತಾರೆ? ವೀರಾಸನ ಅಂತಾರೆ. ಅಯ್ಯಂಗಾರ್ ಏನ್ ಹೇಳ್ತಾರೆ? ವೀರಾಸನ. ಪತಂಜಲಿ ಏನಂತ ಹೇಳ್ತಾರೆ ವೀರಾಸನಕ್ಕೆ? ಬ್ರಹ್ಮಚರ್ಯಾಸನ. ನೆನ್ಪಿಟ್ಕೊಳ್ಳಿ, ಬ್ರಹ್ಮಚರ್ಯಾಸನ, ಭೂನಮನಾಸನ, ಉಪವಿಷ್ಟ ಕೋನಾಸನ, ಇವೆಲ್ಲ ಕನ್ಫ್ಯೂಸ್ ಮಾಡ್ಕೊಳೋದ್ ಬೇಡ. ಉಪವಿಷ್ಟ ಕೋನಾಸನ ಮತ್ತೆ ಭೂನಮನಾಸನ ಎರಡೂ ಒಂದೇ, ಮಾಡುವ ಮೆಥಡ್ ಒಂದೇ, ಹೆಸರು ಮಾತ್ರ ಚೇಂಜ್ ಇದೆ. ವೀರಾಸನ ಮತ್ತೆ ಬ್ರಹ್ಮಚರ್ಯಾಸನ ಸೇಮು, ಹೆಸರು ಮಾತ್ರ ಚೇಂಜ್ ಇದೆ. ವೀರಾಸನದಲ್ಲಿ ಕೂತ್ಕೊಳ್ಳೋಣ. ನೀ ಜಾಯಿನ್ ಇರ್ಬೇಕು, ಫೀಟ್ ಸ್ಪ್ರೆಡ್ ಮಾಡಿ ಕೂತ್ಕೊಳ್ಳಿ. ಕುಶನ್ ಸೋಫಾ ಸೆಟ್ ಚೆನ್ನಾಗಿದೆ, ಬೆನ್ನು ನೇರ ಇಟ್ಕೊಂಡು ಕೂತ್ಕೊಳ್ಳಿ, ಕಣ್ಮುಚ್ಚಿ. ಇದರಲ್ಲಿ ಯಾರು ಕಪಾಲಭಾತಿ ಪ್ರಾಕ್ಟೀಸ್ ಮಾಡ್ತಿರೋ ಅವ್ರಿಗೆ ಕಂಪ್ಲೀಟ್ ಪೈಲ್ಸ್ ವಾಸಿ ಆಗುತ್ತೆ. ಪೈಲ್ಸ್ ಇರೋರ್ಗೆ, ಕಾನ್ಸ್ಟಿಪೇಷನ್ ಇರೋರ್ಗೆ ಕಂಪ್ಲೀಟ್ ಕ್ಯೂರ್ ಆಗ್ತಾ ಬರುತ್ತೆ. ಎರಡು ಹಸ್ತಗಳು ನಮಸ್ಕಾರ ಪೊಸಿಷನ್, ಪರ್ವತ ವೀರಾಸನ. ಯಾಕೆ ಪರ್ವತ ವೀರಾಸನ ಆಸನದಲ್ಲಿ ಮಾಡಿದ್ರೆ ಇಲ್ಲಿ ಸ್ಟ್ರೆಚಿಂಗ್ ಬರುತ್ತೆ. ಈ ಸ್ಟ್ರೆಚಿಂಗ್ ಬಂದಾಗ ನಮ್ಗೆ ಇಲ್ಲಿನ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಹಾಗೆ ನಿಧಾನವಾಗಿ ಕೈ ಇರಿಸಿ ಸುಪ್ತ ವೀರಾಸನ, ಹಿಂದೆ ಮಲಗೋದು. ಯಾರಿಗೆ ಯುವಕರಿದ್ದಾರೆ, ಯಾರಿಗೆ ಸ್ಕೂಲ್ ಮಕ್ಕಳಿಗೆ ನೀವು ಆಸನಗಳನ್ನ ಹೇಳ್ಕೊಡ್ತೀರೋ ಅವ್ರು ಇವೆಲ್ಲ ನೋಟ್ ಮಾಡ್ಕೊಳ್ಳಿ. ಸ್ಕೂಲ್ ಟೀಚರ್ಸ್ ಗಳಿಗೆ ನಮ್ಮ ಬೆನ್ನು ಕಂಪ್ಲೀಟ್ ಹಿಂದೆ ಬೆನ್ನ ಮೇಲೆ ಮಲಗಿರ್ಬೇಕು. ಎರಡು ಹಸ್ತಗಳು ಮೇಲೆ, ಎಲ್ಬೋ ಸಪೋರ್ಟ್ ಅಲ್ಲಿ. ಈಗ ಮೇಲೆ ಬನ್ನಿ. ಈಸಿ ಅಲ್ಲ? ಎಷ್ಟು ಚೆನ್ನಾಗಿತ್ತು. ಆಸನದಲ್ಲಿ ಪೇನ್ ಆದಾಗ ಹೇಗ್ ನಾವು ಫೀಲ್ ಮಾಡ್ಬೇಕು? ಆಹಾ, ವಾವ್, ಪೇನ್, ಸೂಪರ್ ಸೂಪರ್ ಪೇನ್ ಅನ್ಬೇಕು. ಅಪ್ಪ ನಂಗೆ ನೋವು ಇವತ್ತೊಂದು ಇನ್ನು ನಾನು ಆಸನ ಮಾಡಲ್ಲ, ಆ ತರ ಹೋಗ್ಬಾರ್ದು. ಆ ಒಂದು ಫೀಲ್ ಮಾಡ್ಬೇಕು. ಒಂದು ಗುಡ್ ಫೀಲ್ ಮಾಡಿದ್ರೆ ನಮ್ಗೆ ಆಸನದಲ್ಲಿ ಗುಡ್ ಫೀಲ್ ಮಾಡಿದ್ರೆ, ಪೇನ್ ಅನ್ನ ನಾವು ಗುಡ್ ಫೀಲ್ ಮಾಡಿದ್ರೆ ಅದ್ರದ್ದು ನಮ್ಗೆ ನೆಕ್ಸ್ಟ್ ನಾವು ಮಾಡ್ಬೇಕಾದ್ರೆ ತುಂಬಾ ಒಳ್ಳೆ ನಮ್ಗೆ ಒಂದು ಸಕಾರಾತ್ಮಕ ಭಾವ ಬರ್ತಾ ಬರುತ್ತೆ ಆಸನದಲ್ಲಿ. ಹಾಗೆ ಈಗ ಪರ್ವತಾಸನಕ್ಕೆ ಹೋಗೋಣ. ಪರ್ವತಾಸನ ನೋಡಿ, ಪರ್ವತಾಸನದಲ್ಲಿ ನೆನ್ಪಿಟ್ಕೊಳ್ಳಿ, ನಮ್ಮ ಹೀಲ್ಸ್ ಡೌನ್ ಇರ್ಬೇಕು. ಅಷ್ಟಾಂಗ ಮಕರಾಸನ. ಮಕರಾಸನದಲ್ಲಿ ಮಕರಾಸನಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಕ್ರೋಕೊಡೈಲ್ ಪೋಸ್. ಕ್ರೋಕೊಡೈಲ್ ಪೋಸ್ ಗುಡ್ ಫಾರ್ ರಿಲ್ಯಾಕ್ಸೇಷನ್ ಆಸನ. ಎಷ್ಟೇ ಸ್ಟ್ರೆಸ್ ಇರ್ಲಿ, ಎಷ್ಟೇ ನಮ್ಗೆ ಆನ್ಸೈಟಿ ಇರ್ಲಿ, ಈ ರೀತಿ ನಾವು ಕ್ರೋಕೊಡೈಲ್ ಪೋಸ್ ಅಲ್ಲಿ ನಾವು ವಿಶ್ರಾಂತಿ ಮಾಡಿದ್ರೆ ನಮ್ಮ ಉಸಿರಾಟ ಸಹಜ ಸ್ಥಿತಿಗೆ ಬರುತ್ತೆ. ನಮಗೆ ಕೋಪ ಯಾವಾಗ ಬರುತ್ತೆ? ಜೋರ್ ಉಸಿರಾಟ ಆಡಿದಾಗ. ನಾವು ಜೋರ್ ಉಸಿರಾಟ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಕೋಪನೇ ಬರಲ್ಲ ಅಲ್ವಾ? ಅದಕ್ಕೆ ನಾವು ಕ್ರೋಕೊಡೈಲು ಮತ್ತೆ ಸ್ನೇಕು ಇವೆಲ್ಲ ತುಂಬಾ ವರ್ಷಗಳು ಬದುಕ್ತವೆ. ಅದು ಉಸಿರಾಟ ಹೇಗಿರುತ್ತೆ? ತುಂಬಾ ಸ್ಲೋ ಇರುತ್ತೆ. ಅದೇ ನಾಯಿ, ಮೊಲ ಮತ್ತೆ ಮನುಷ್ಯ ಜೋರ್ ಉಸಿರಾಟ ಮಾಡೋದ್ರಿಂದ ಆತನ ಲೈಫ್ ಸ್ಪಾನು ಕಮ್ಮಿ ಇರುತ್ತೆ. ನೋಡಿ, ನಾವು ಮಕರಾಸನದಲ್ಲಿ ಇನ್ನೊಂದು ಮಾಡೋಣ. ಮಕರಾಸನದಲ್ಲಿ ಕೈ ತಗೊಳ್ಳಿ. ಫಸ್ಟ್ ಒಂದೊಂದೇ ಕಾಲು. ಈಗ ಎರಡು ಕಾಲು. ಈಗ ಸಿಂಪಲ್ ಆಗಿ ಮೂರ್ ಕೌಂಟ್ ಅಲ್ಲಿ ನಾನು ಶಲಭಾಸನದ್ದು ಮತ್ತೆ ಭುಜಂಗಾಸನ ಸೆಟ್ ನಾನು ತೋರಿಸ್ಕೊಡ್ತೀನಿ. ಮಕರಾಸನ, ಯೋಗ ಡೇ ಬುಕ್ ಗೋತ್ರು ಓದಿರೋರ್ಗೆ, ಯೋಗ ಡೇ ನಮ್ಗೆ ಏನ್ ಬುಕ್ ಕೊಟ್ಟಿದ್ರು ಅದರಲ್ಲಿ ಫುಲ್ ಓದಿರೋರ್ಗೆ, ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಎಲ್ಲ ಓದಿರೋರ್ಗೆ ಗೊತ್ತಿರುತ್ತೆ. ಫಸ್ಟ್ ನಾವು ಯಾವತ್ತು ಶಲಭಾಸನನ ಭುಜಂಗಾಸನ ಆದ್ಮೇಲೆ ನಾವು ಮಾಡ್ಬೇಕು. ಆ ಬುಕ್ ಅಲ್ಲಿ ರೆಫರ್ ಮಾಡಿದ್ದಾರೆ. ಯೋಗ ಡೇ ಬುಕ್ ಅಲ್ಲಿ ನೀವು ಯೋಗ ಡೇ ಪ್ರೋಟೋಕಾಲ್ ಬುಕ್ ತೆಗೆದ್ರೆ
ನಮ್ಮ ಮಿನಿಸ್ಟ್ರಿ ಆಫ್ ಆಯುಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ರೆಫರ್ ಮಾಡಿದ್ದಾರೆ. ಭುಜಂಗಾಸನ ಆದ್ಮೇಲೆ ನಾವು ಶಲಭಾಸನವನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗ ನಮ್ಗೆ ಮೋರ್ ಬೆನಿಫಿಟ್ ಇರುತ್ತೆ. ಮಾಡ್ಬಾರ್ದು ಅಂತಲ್ಲ, ಶಲಭಾಸನ ಆದ್ಮೇಲೆ ಭುಜಂಗಾಸನ ಮಾಡ್ಬಾರ್ದು ಅಂತಲ್ಲ. ನಮ್ಗೆ ಮೋರ್ ಬೆನಿಫಿಟ್ ಬೇಕು ಅಂದ್ರೆ ಭುಜಂಗಾಸನ ಆದ್ಮೇಲೆ ಶಲಭಾಸನನ ಪ್ರಾಕ್ಟೀಸ್ ಮಾಡ್ಬೇಕು. ಜಾಯಿನ್ ಯುವರ್ ಫೀಟ್. ಫಸ್ಟ್ ಈಸ್ ಸರಳ ಭುಜಂಗಾಸನ, ಸಿಂಪಲ್ ಕೋಬ್ರಾ. ಸಿಂಪಲ್ ಕೋಬ್ರಾ ನಿಮ್ಗೆ ಇದು ನಮ್ಗೆ ಯೋಗ ಪ್ರೋಟೋಕಾಲ್ ಅಲ್ಲಿ ಬರುತ್ತೆ, ಯೋಗ ಡೇ ಪ್ರೋಗ್ರಾಮ್ ಅಲ್ಲಿ ಬರುತ್ತೆ. ಇನ್ಹೇಲ್ ಲಿಫ್ಟ್ ಯುವರ್ ಚೆಸ್ಟ್, ಎಲ್ಬೋಸ್ ಡೌನ್. 1 2 3. ಬ್ರೀತ್ ಔಟ್ ಡೌನ್. ನಿಮ್ ಕ್ಲಾಸ್ ಅಲ್ಲಿ ಎಷ್ಟು ಕೌಂಟ್ ಕೊಡ್ಬೇಕು? 10 ಕೌಂಟ್. ಈಗ 2 ಹಸ್ತಗಳು ನಿಮ್ಮ ಎದೆಯ ಅಕ್ಕಪಕ್ಕ. ಬ್ರೀತ್ ಇನ್. ಅರ್ಧ ಭುಜಂಗಾಸನ, ಆಫ್ ಕೋಬ್ರಾ. ನೋಡಿ, ಎಲ್ಬೋ ಬೆಂಡ್ ಆಗಿರ್ಬೇಕು, ನಿಮ್ಮ ಕೆಳ ಹೊಟ್ಟೆ ನೆಲಕ್ಕೆ ಟಚ್ ಆಗಿರ್ಬೇಕು. ಬ್ರೀತ್ ಔಟ್ ಡೌನ್. ಈ ಆಸನಗಳನ್ನ ಯಾರು ಒಬೆಸಿಟಿಲಿ ನೀವು ಟ್ರೈನ್ ಅಪ್ ಕೊಡ್ತೀರಾ, ಒಬೆಸಿಟಿ ಕಮ್ಮಿ ಮಾಡ್ಬೇಕು ಅಂತ ಕೊಡೋರಿಗೆ ನೋಡಿ ತೋರಿಸ್ಕೊಡ್ತೀನಿ. ಈ ರೀತಿ ಪ್ರಾಕ್ಟೀಸ್ ಕೊಡ್ಬೇಕು. ಒಂದ್ 10 ಕೌಂಟ್ ಆತರ ಮಾಡಿ, ಇನ್ನ 10 ಕೌಂಟ್ ಸ್ಟೇನ್ ಆಸನದಲ್ಲಿ ಕೊಟ್ಟಾಗ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಬ್ಯಾಕ್ ಪೇನ್ ಕಮ್ಮಿ ಆಗುತ್ತೆ. ಅಂದ್ರೆ ಸಿವಿಯರ್ ಬ್ಯಾಕ್ ಪೇನ್ ಇರೋರು ಮಾಡಬಾರ್ದು. ಯಾರಿಗೆ ಒಬೆಸಿಟಿ, ಹೊಟ್ಟೆ ಕಮ್ಮಿ ಮಾಡ್ಕೋಬೇಕು ಅಂತ ಒಬೆಸಿಟಿ ಕ್ಯಾಂಪ್ ಅಂತ ನಿಮ್ಮ ಒಂದು ಸೆಂಟರ್ ಅಲ್ಲಿ, ನಿಮ್ಮ ಒಂದು ಕ್ಲಾಸ್ ಅಲ್ಲಿ ಮಾಡ್ತಿರೋ ಅವರು ಇದನ್ನ ಅಭ್ಯಾಸನ ರೂಢಿಸ್ಕೋಬಹುದು. ಫಸ್ಟ್ ಯಾವ್ದಾಯ್ತು? ಸರಳ ಭುಜಂಗಾಸನ ಆಯ್ತು, ಅರ್ಧ ಭುಜಂಗಾಸನ ಆಯ್ತು. ಥರ್ಡ್ ಒನ್ ಪೂರ್ಣ ಭುಜಂಗಾಸನ. ನೋಡಿ, 2 ಹಸ್ತಗಳು ಎಲ್ಲಿರ್ಬೇಕು? ನಮ್ಮ ಹೊಟ್ಟೆ ಅಕ್ಕಪಕ್ಕ ಇರ್ಬೇಕು. ಎಲ್ಬೋ ಸ್ಟ್ರೈಕ್. ಬ್ರೀತ್ ಔಟ್ ಡೌನ್. ಆಸನದಲ್ಲಿ ಇರೋಣ. 3 ಕೌಂಟ್, ಉಸಿರಾಟ ಸಹಜ. 1 2 3. ಬ್ರೀತ್ ಔಟ್ ಡೌನ್. ನೆಕ್ಸ್ಟ್ ತ್ರಿಯಂಕ ಭುಜಂಗಾಸನ. ನೋಡಿ, 2 ಕಾಲಡಿ ಅಂತರ, 2 ರಿಂದ 3 ಫೀಟ್ ಇರ್ಲಿ. 2 ಪಾದಗಳ ಹಸ್ತಗಳ ಎಲ್ಲಿರ್ಬೇಕು? ಹೊಟ್ಟೆಯ ಅಕ್ಕಪಕ್ಕ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ನಿಮ್ಮ ದೃಷ್ಟಿ ಬಲಗಡೆ ಫುಲ್ ತಿರುಗಿಸಿ. ದೃಷ್ಟಿ ನಿಮ್ಮ ಲೆಫ್ಟ್ ಹೀಲ್ ನೋಡ್ತಾ ಇರ್ಲಿ, ಎಡ ಹಿಮ್ಮಡಿಯನ್ನ ನೋಡ್ತಾ ಇರ್ಲಿ. ಇನ್ಹೇಲ್, exhale down. Inhale up, turn fully left to side, look right heel. Breathe in, breathe out down. ಯಾವ್ದಿದು? ತ್ರಿಯಂಕ ಭುಜಂಗಾಸನ. ರಿಲ್ಯಾಕ್ಸ್ ಮಾಡಿ. ಯಾವ್ದಾದ್ರು ಮಾಡಿದ್ವಿ ಭುಜಂಗಾಸನದಲ್ಲಿ? ಸರಳ ಭುಜಂಗಾಸನ, ಅರ್ಧ ಭುಜಂಗಾಸನ, ಪೂರ್ಣ ಭುಜಂಗಾಸನ, ತ್ರಿಯಂಕ ಭುಜಂಗಾಸನ. ಈಗ ಅಡ್ವಾನ್ಸ್ ಕೋಬ್ರಾ, ಅಡ್ವಾನ್ಸ್ ಭುಜಂಗಾಸನ. ಕೈಗಳ ಕ್ಲಾಪ್ ಮಾಡಿ, ನಿಮ್ಮ ಹಸ್ತನ ನಿಮ್ಮ ಎದೆ ಹತ್ರ ತಗೊಳ್ಳಿ. ಬ್ರೀತ್ ಇನ್, ಎಲ್ಬೋ ಸ್ಟ್ರೈಟ್ ಇರ್ಲಿ. ದೃಷ್ಟಿನ ನಿಮ್ ಬೆನ್ನಿನ ಗಮನಿಸ್ತಾ ಬನ್ನಿ. ಉಸಿರಾಟ ಇದೆ. ಯಾರಿಗೆ ಸಯಾಟಿಕಾ ಪ್ರಾಬ್ಲಮ್ ಇರುತ್ತೋ ಅವ್ರಿಗೂ ರೆಡ್ಯೂಸ್ ಆಗ್ತಾ ಬರುತ್ತೆ. ಉಸಿರಾಟ ಸಹಜ ಸ್ಥಿತಿ. ಬ್ರೀತ್ ಇನ್, ಬ್ರೀತ್ ಔಟ್. ಮಕರಾಸನ. ಈಗ ಸರ್ಪಾಸನ. ಸರ್ಪಾಸನದಲ್ಲಿ ಜಾಯಿನ್ ಯುವರ್ ಫೀಟ್, ಬೋತ್ ಪಾಮ್ ನಿಯರ್ ಚೆಸ್ಟ್. ಈಗ ನಾವು ಉಸಿರಾಟ ಹೇಗಿರ್ಬೇಕು ಅಂದ್ರೆ, ನಾವು ಚಿನ್ ಮಾತ್ರ ಕೆಳಗಡೆ ಹಾಕ್ತಿವಿ, ನಮ್ಮ 2 ಹಸ್ತಗಳು ಮೇಲೆ ಇರಬೇಕು. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ಸ್ಟೈನಾಸನ. ಉಸಿರಾಟ ಸಹಜ ಸ್ಥಿತಿ. ಬ್ರೀತ್ ಔಟ್ ಡೌನ್. ಮಕರಾಸನ. ಯಾವುದೇ ಅಭ್ಯಾಸ ಮಾಡಿ, ಉಸಿರಾಟ ನೀವು ಸರಿಯಾಗಿ ಮಾಡಲ್ಲ ಅಂದ್ರೆ ನೀವು ಯಾವುದೇ ಆಸನ ಮಾಡಿದ್ರು ವೇಸ್ಟ್ ಆಗುತ್ತೆ. ಸೊ ಉಸಿರಾಟವನ್ನ ಫಸ್ಟ್ ಕಲಿಬೇಕು. ಯಾವ ಆಸನದಲ್ಲಿ ಹೇಗೆ ಉಸಿರಾಟ ಮಾಡಬೇಕು, ಇನ್ಹಲೇಷನ್ ಮೇಲೆ ಹೋಗ್ಬೇಕು, ಎಕ್ಸಲೇಷನ್ ಕೆಳಗಡೆ ಬರಬೇಕು. ಆಸನದಲ್ಲಿ ಸಹಜವಾಗಿ ಉಸಿರಾಟ ಆಗಬೇಕು. ಎಷ್ಟು ನಾವು ಸಹಜವಾಗಿ ಉಸಿರಾಟ ಆಡ್ತೀವೋ ಅಷ್ಟು ನಮ್ಗೆ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಈಗ ಶಲಭಾಸನ ಮೂಮೆಂಟ್ಸ್ ಮಾಡೋಣ. ಎಲ್ಲ 3 ಕೌಂಟ್ಸ್. ಚಿನ್ ಡೌನ್ ಇರ್ಲಿ. ರೈಟ್ ಲೆಗ್ ಅಪ್. 1 2 3. down. Now left leg up. 1 2 3. down. Now both legs up, chin down. 1 2 3. down. Now chest and leg both. Sthayinasana. 1 2 3. down. ಯಾವ್ಯಾವ ಮಾಡಿದ್ವಿ ನಾವೀಗ? ಏಕಪಾದ ಶಲಭಾಸನ ಮತ್ತೆ ಪ್ರಕಾರ 1 ಶಲಭಾಸನ, ಪ್ರಕಾರ 1. ಪ್ರಕಾರ 2 ಬಂದು ಚೆಸ್ಟ್ ಮತ್ತೆ 2 ಕಾಲ್ಗಳನ್ನ ಎತ್ತೋದು, ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡೋದು. ಪ್ರಕಾರ 1 ಅಲ್ಲಿ ಚಿನ್ ಡೌನ್ ಇರುತ್ತೆ, ನಮ್ಮ ಗದ್ದ ನೆಲದಲ್ಲೇ ಇರುತ್ತೆ, 2 ಕಾಲ್ಗಳನ್ನ ಎತ್ತುತ್ತೀವಿ.
ಇದು ಶಲಭಾಸನ ಫಸ್ಟ್ ಅಂಡ್ ಸೆಕೆಂಡ್. ಈಗ ನಾಭಿ ಆಸನ. ಯಾರಿಗೆ ನಾಭಿ ಜಾರುತ್ತೆ ಅಂತಾರೆ, ಬಟ್ಟಿ ಬೀಳುತ್ತೆ, ಜಾಸ್ತಿ ಬಟ್ಟಿ ಬೀಳುತ್ತಲ್ಲ, ಅವರು ನಾಭಿ ಆಸನ ಮಾಡೋದ್ರಿಂದ ನಮ್ಗೆ ನೋವೆಲ್ ರೀಜನ್ ಏನಾದ್ರು ಪ್ರಾಬ್ಲಮ್ ಇದ್ರೆ ನಮ್ಗೆ ಅದು ಕ್ಲಿಯರ್ ಆಗ್ತಾ ಬರುತ್ತೆ. ನೋಡಿ, ನಾಭಿ ಆಸನಕ್ಕೆ ರೈಟ್ ಹ್ಯಾಂಡ್ ಆದಿ ಮುದ್ರೆ ತಗೊಳ್ಳಿ, ಎತ್ತಿ, ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಇರಬೇಕು. ಬ್ರೀದ್ ಔಟ್ ಡೌನ್. ನಾಭಿ ಆಸನ. ಮಕರಾಸನದಲ್ಲಿ ವಿಶ್ರಾಂತಿ. ನೆಕ್ಸ್ಟ್ ಬಂದು ನೀಲಂಬ ಶಲಭಾಸನ. ರೈಟ್ ಹ್ಯಾಂಡ್ ಬ್ಯಾಕ್ ಸೈಡ್ ತಗೊಳ್ಳಿ, ರೈಟ್ ಹ್ಯಾಂಡ್ ಮತ್ತೆ ಲೆಫ್ಟ್ ಲೆಗ್ ಉಸಿರಾಟ ಸಹಜ ಸ್ಥಿತಿ. 1 2 3 ಸೆಂಟರ್. ನಾವು ಲೆಫ್ಟ್ ಹ್ಯಾಂಡ್ ರೈಟ್ ಲೆಗ್. ಯಾರಿಗೆ PCOD ಪ್ರಾಬ್ಲಮ್ ಇದೆ, ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳಿದಾವೆ, ಹೊಟ್ಟೆ ಜಾಸ್ತಿ ಇದೆ ಅನ್ನೋರು ಈ ಅಭ್ಯಾಸ ಮಾಡಬೇಕು. ಬ್ರೀಥಿಂಗ್ ಆಸನದಲ್ಲಿ 10 ರಿಂದ 15 ಕೌಂಟ್ಸ್ ಇರಬೇಕು. ಬ್ರೀತ್ ಔಟ್ ಡೌನ್. ನೀಲಂಬ ಶಲಭಾಸನ. ರಿಲ್ಯಾಕ್ಸ್. ಧನುರಾಸನದಲ್ಲಿ 2 ಸೆಟ್ ತೋರಿಸ್ಕೊಡ್ತೀನಿ. 3 ಸೆಟ್ ಇದೆ, ನಾನು 2 ಸೆಟ್ ಮಾತ್ರ ತೋರಿಸ್ತೀನಿ. ಒಂದು ಆಂಕಲ್ ಲಾಕು, ಒಂದು ಟೋಸ್ ಲಾಕು. ಆಂಕಲ್ ಲಾಕ್ ಅಲ್ಲಿ ನೋಡಿ, ಕೈ ಹಿಂಗ್ ಇಟ್ಕೋಬೇಕು. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಎದೆ ಮತ್ತೆ ತೊಡೆಯ ಭಾಗವನ್ನ ಎತ್ತಬೇಕು. ಯಾರಿಗೆ ಸಿವಿಯರ್ ಬ್ಯಾಕ್ ಪೇನ್ ಇದೆ ಅವರು ಈ ಆಸನವನ್ನ ಮಾಡೋದು ಬೇಡ. ಇನ್ಹೇಲ್ 1 2 3 4 5. ಸ್ಲೋಲಿ ಡೌನ್. ಈಗ ನಿಮ್ಮ ಟೋಸ್ ಲಾಕ್ ಮಾಡ್ಕೊಳ್ಳಿ. ಈಗ ಎತ್ತಿ ನಿಮ್ಮ ಶೋಲ್ಡರ್ ಅಬ್ಸರ್ವ್ ಮಾಡ್ತಾ ಬನ್ನಿ. 1 2 3. ಸ್ಲೋಲಿ ಡೌನ್. ಮಕರಾಸನ. ನಿಮ್ಗೆ ಹರಿದ್ವಾರಕ್ಕೆ ಹೋದ್ರೆ ಸ್ವಾಮೀಜಿ ಹೇಗ್ ತೋರಿಸ್ತಾರೆ ಅಂದ್ರೆ 1 ಅವರ್ ಅಲ್ಲಿ ನೀವು ಕಾನ್ಸಂಟ್ರೇಷನ್ ಕಲ್ತಿರ್ತೀರಾ, ಒಬೆಸಿಟಿ ಕಲ್ತಿರ್ತೀರಾ, ಬ್ಯಾಕ್ ಪೇನ್ ಕಲ್ತಿರ್ತೀರಾ, ಯೂತ್ ಗಳಿಗೆ ಕಲ್ತಿರ್ತೀರಾ. ಅಷ್ಟು ಫಾಸ್ಟ್ ಆಗಿ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತಾರೆ. ಯಾಕಂದ್ರೆ ಸಮಯದ ಅಭಾವ ಇರುತ್ತೆ. ಎಲ್ಲ 3 ದಿನ ಕ್ಲಾಸ್ ನಾವು ಕ್ಯಾಂಪ್ಗೆ ಅಟೆಂಡ್ ಮಾಡಿರ್ತೀವಿ. ಆದ್ರೂ ನಾನು ನಿಂತು ಮಾಡೋದ್ರಲ್ಲಿ ವಜ್ರಾಸನದಲ್ಲಿ ಬಂದ್ವಲ್ಲ, ಅವಾಗ ನಾವ್ ಯಾವ್ದೇ ಸ್ಕಿಪ್ ಮಾಡಿದ್ವಿ. ಅರ್ಧ ಚಂದ್ರಾಸನ 1 2 ಮತ್ತೆ ಉಷ್ಟ್ರಾಸನ. ಅದಾದ್ಮೇಲೆ ನಾವು ವೀರಾಸನ ಮಾಡ್ಬೇಕು. ಮಂಡೂಕಾಸನ, ಅರ್ಧ ಚಂದ್ರಾಸನ, ಪೂರ್ಣ ಉಷ್ಟ್ರಾಸನ, ಸಂಪೂರ್ಣವಾಗಿ ಕ್ಯಾಮಲ್ ಪೋಸ್. ಇವು 4 ಆಸನ ನಾವು ಸ್ಕಿಪ್ ಮಾಡಿದೀವಿ. ಅದನ್ನ ಬರ್ಕೊಳ್ಳಿ ನೀವು. ವಜ್ರಾಸನದಲ್ಲಿ ಹೋಗಿದ ತಕ್ಷಣ ಮಂಡೂಕಾಸನದಿಂದ ಶಶಾಂಕಾಸನ, ಶಶಾಂಕಾಸನದಿಂದ ಅರ್ಧ ಚಂದ್ರಾಸನ 1 and 2. ನೆಕ್ಸ್ಟ್ ಬಂದು ಉಷ್ಟ್ರಾಸನ. ಅದಾದ್ಮೇಲೆ ನಾವು ವೀರಾಸನ ಮಾಡ್ಬೇಕು. ಅದರಲ್ಲೂ ವೀರಾಸನದಲ್ಲಿ ಸುಪ್ತ ವಜ್ರಾಸನ ನಾವು ಅಂದ್ರೆ ಅದು ಅಕೇಶನರಿ ನಮ್ಗೆ ಟೀಚ್ ಮಾಡೋಕೆ ಸುಪ್ತ ವಜ್ರಾಸನನೂ ಇದೆ. ವೀರಾಸನ ಮಾಡಿದ್ವಲ್ಲ ಅದೇ ರೀತಿ ಸುಪ್ತ ವಜ್ರಾಸನನು ಬರುತ್ತೆ. ಈಗ ನಾವು ಸುಪೈನ್ ಪೋಸ್ ಅಲ್ಲಿ ಮಾಡೋಣ. ಲೇಯಿಂಗ್ ಬ್ಯಾಕ್. ಒಂದು 50 ನಿಮಿಷದಲ್ಲಿ ನಾನು ಕ್ಲೋಸ್ ಮಾಡಿ ನೆಕ್ಸ್ಟ್ ಪ್ರಾಣಾಯಾಮ ಹೇಳ್ತೀನಿ. ನಾನು 2 ಕೈಗಳು ನಿಮ್ಮ ತಲೆಯ ಕೆಳಗಡೆ ಹೋಗ್ಲಿ. ಫಸ್ಟ್ ನಾವು 60 ಡಿಗ್ರಿಲಿ ಏಕಪಾದ ಉತ್ಥಾನಾಸನ. ನೋಡಿ, ರೈಟ್ ಲೆಗ್ ಸ್ಟೆಪ್. ಇದು ಹೋದ್ರೆ ನಿಮ್ಗೆ 90 ಡಿಗ್ರಿ. ಇಲ್ಲಿ ಬಂದ್ರೆ 30 ಡಿಗ್ರಿ. ಇದು 60 ಡಿಗ್ರಿ. ಸೆಂಟರ್. ನಾವು ಲೆಫ್ಟ್ ಸೆಂಟರ್. ಈಗ 2 ಕಾಲು ಆಸನದಲ್ಲಿ ಇರಿ ನೋಡೋಣ. ಸೆಂಟರ್ ಆಯ್ತಾ. ಈಗ ಇದಾದ್ಮೇಲೆ ಎಷ್ಟು ಆಸನದಲ್ಲಿ ಇರಬೇಕು ಮಿನಿಮಮ್ ನಿಮ್ ಕ್ಲಾಸ್ ಅಲ್ಲಿ 10 ಆಸನ. ಯಾರಿಗೆ ಒಬೆಸಿಟಿಗೆ ನೀವು ಮಾಡಿಸ್ತೀರೋ ಅವ್ರಿಗೆ ತುಂಬಾ ಒಂದು 20-25 ಸಲ ನೀವು ಕೊಡ್ತಾ ಬನ್ನಿ. ಹೊಟ್ಟೆ ಪ್ರಾಬ್ಲಮ್ ಇರೋರು, ಕಾನ್ಸ್ಟಿಪೇಷನ್ ಇರೋರು, ಸಯಾಟಿಕಾ ಪ್ರಾಬ್ಲಮ್ ಇರೋರಿಗೆ ನಾವು ಜಾಸ್ತಿ ಕೊಡ್ತಾ ಬರಬೇಕು. ಆಮೇಲೆ ರೊಟೇಷನ್ ಬರುತ್ತೆ. 1 2 ರಿವರ್ಸ್ 2 3. ಯಾರಿಗೆ ಹೊಟ್ಟೆ ಕರಗಿಸ್ಕೋಬೇಕು ಅಂದವರು ಫಸ್ಟ್ 10 ಡಿಗ್ರಿ ಮಾಡಿಸಿ ರೊಟೇಷನ್, ಆಮೇಲೆ 30 ಡಿಗ್ರಿ ಮಾಡಿಸಿ, 60 ಡಿಗ್ರಿ ಮಾಡಿಸಿ, 90 ಡಿಗ್ರಿ ಮಾಡಿಸಿ. ಆಗ ನೀವು ಆತರ ಮಾಡಿಸೋದ್ರಿಂದ ಅವ್ರಿಗೆ ಹೊಟ್ಟೆ ಕಮ್ಮಿ ಆಗ್ತಾ ಬರುತ್ತೆ. ನಾವು ಲೆಫ್ಟ್ 1 2 ರಿವರ್ಸ್ 1 2. ಈಗ 2 ಕಾಲುಗಳು 60 ಡಿಗ್ರಿ ರೊಟೇಟ್. 1 ಉಸಿರಾಟ ಸಹಜ ಸ್ಥಿತಿ. ಆಫ್ ಇನ್ಹಲೇಷನ್, ಆಫ್ ಎಕ್ಸಲೇಷನ್. ಈ ತರ ಉತ್ತನಪಾದಾಸನ ಮತ್ತೆ ವೃತ್ತಾಸನ. ಉತ್ತನಪಾದನ ನಾವು ವೃತ್ತ ಮಾಡಿದ್ದು ಆಯ್ತು, ರೊಟೇಷನ್ ಮಾಡಿದ್ದು ಆಯ್ತು, ಸವ್ಯ ಮತ್ತೆ ಅಪಸವ್ಯ. ನೆಕ್ಸ್ಟ್ ಬಂದು ದ್ವಿಪಾದ ಸೈಕ್ಲಿಂಗ್, ದ್ವಿಚಕ್ರೀಕರಣ. ನೋಡಿ, ಇನ್ಹೇಲ್ ಅಪ್ ಡೌನ್, ನಿಯರ್ ಅಪ್
down, reverse, up, near, down, up, near, down, up, near, down. ಇದ್ಯಾವುದು ದ್ವಿಪಾದ ಸೈಕ್ಲಿಂಗ್, ದ್ವಿಚಕ್ರಿ ಚಾಲನ. ನಾವು ಏಕಪಾದ ಸಿಂಗಲ್ ಸೈಕ್ಲಿಂಗ್ ನೋಡಿ, ಒನ್, ಇನ್ನೊಂದ್ ಕಾಲು ನೇರ ಇರ್ಬೇಕು, ಸುಮ್ಮನೆ ಹಿಂಗೆಲ್ಲ ಒದ್ದಾಡೋದಲ್ಲ. ಒಂದ್ ಕಾಲು ಬೆಂಡ್ ಆಗಿದ್ದಾಗ ಇನ್ನೊಂದ್ ಕಾಲು ನೇರ ಇರ್ಬೇಕು. ಹಿಂಗ್ ಮಾಡಿದಾಗ ಮಾತ್ರ ಇದ್ರ ಎಫೆಕ್ಟ್. ಇಲ್ಲ ಸುಮ್ಮನೆ ಹಿಂಗ್ ಮಾಡ್ತೀರಾ, ಇದು ತಪ್ಪು. 1 2 3 ರಿವರ್ಸ್, 3 2 1. ನಾವು ಸೈಕಲ್ ತುಳಿಬೇಕಾದ್ರೆ ಒಂದ್ ಕಾಲು ನೇರ ಹುಡ್ತಾನೆ, ಇನ್ನೊಂದ್ ಕಾಲು ಬೆಂಡ್ ಆಗಿರಲ್ಲ. ಒಂದ್ ಕಾಲು ನೇರ ಇರುತ್ತೆ, ಒಂದ್ ಕಾಲು ಫೋಲ್ಡ್ ಆಗಿರುತ್ತೆ. ಅದೇ ರೀತಿನೇ ಮಾಡ್ಬೇಕು. ಉತ್ಥಾನ ಪಾದಾಸನ, ದ್ವಿಚಕ್ರಿ ಆಸನ, ಏಕಪಾದ ಸೈಕ್ಲಿಂಗ್ ಆಯ್ತು. ಈಗ ನಾವು ನೆಕ್ಸ್ಟ್ ಬಂದು ಸೇತುಬಂಧಾಸನ. ಸೇತುಬಂಧಾಸನದಲ್ಲಿ ನೋಡಿ, ಜಾಯಿಂಟ್ ಈಲೋರ್ ಬಟೆಕ್ಸ್. ಇದರಲ್ಲಿ 3 ಸ್ಟೆಪ್ ಇದೆ, 3 ಸೆಟ್ ತೋರಿಸ್ತೀನಿ. ಫಸ್ಟ್ ನೀವು ಲಾಕ್ ಮಾಡ್ಕೊಳ್ಳಿ. ಏನಿದೆ ಇಂಡಿನ ಇನ್ಹೇಲ್ ಎಷ್ಟು ಸಾಧ್ಯನೋ ಅಷ್ಟು ಎತ್ತಿ. ಇದು 1 ಸೇತುಬಂಧಾಸನ ಅಥವಾ ಕಂದರಾಸನ. ಎರಡು ಹೆಸರನ್ನ ಹೇಳ್ತಾರೆ ಪತಂಜಲಿ, ಕಂದರಾಸನ, ಸೇತುಬಂಧಾಸನ. ಇಂಗ್ಲಿಷ್ ಅಲ್ಲಿ ಇದನ್ನ ಬ್ರಿಡ್ಜ್ ಪೋಸ್ ಅಂತಾರೆ. ಇದು ಪ್ರಕಾರ 1. ಪ್ರಕಾರ 2 ಬಂದು ನೋಡಿ, ಕಾಲು ಜೋಡಿಸಿರ್ಬೇಕು. ಇದು ಪ್ರಕಾರ 2. ಉಸಿರಾಟ ಸಹಜ ಸ್ಥಿತಿ. ನಿಮ್ಮ ಹೊಟ್ಟೆ ಹೇಗಿರ್ಬೇಕು, ಫ್ಲೈಯಿಂಗ್ ಓವರ್ ಇದ್ದಂಗಿರ್ಬೇಕು. ನಿಧಾನವಾಗಿ ಇಳಿಸಿ. ಪ್ರಕಾರ 3 ನೋಡಿ, ಕೈ ಸಪೋರ್ಟ್ ತಗೊಂಡು ಕಾಲ ನೇರ ಮಾಡೋದು. ನಿಧಾನವಾಗಿ ಇಳಿಸಿ. ಎಷ್ಟಾಯ್ತು? ಸೇತುಬಂಧಾಸನ 1 2 3 3 ಆಸನ ಆಯ್ತು. ನೆಕ್ಸ್ಟ್ ಬಂದು ಪವನ ಮುಕ್ತಾಸನ. ಆಲ್ಮೋಸ್ಟ್ ಎಲ್ಲರಿಗೂ ಪವನ ಮುಕ್ತಾಸನ ಗೊತ್ತಿರುತ್ತೆ, ನಾನು ಸ್ಕಿಪ್ ಮಾಡ್ತೀನಿ. ಪವನ ಮುಕ್ತಾಸನ ಏಕಪಾದ, ಲೆಫ್ಟ್ ಮತ್ತೆ 2 ಕಾಲು. ನೆಕ್ಸ್ಟ್ ಬಂದು ನಾಸಿಕ ಸ್ಪರ್ಶಾಸನ. ನಾಸಿಕ ಸ್ಪರ್ಶಾಸನದಲ್ಲಿ ನಿಮ್ಮ ಎಲ್ಬೋನ ಹೊಟ್ಟೆಗೆ ಪ್ರೆಸ್ ಮಾಡಿ ನಿಮ್ಮ ಪಾದವನ್ನ ಇಟ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್. ಇನ್ನೊಂದು ಕಾಲು ನೇರ, ಸೆಂಟರ್. Now left lock, inhale, exhale, inhale center. 2 ಕಾಲು. ಯಾವ್ದಿದು? ನಾಸಿಕ ಸ್ಪರ್ಶಾಸನ. ನೀವು 2 ಎಲ್ಬೋಸ್ ಡೌನ್ ಮಾಡಿ ಹೊಟ್ಟೆಗೆ ಪ್ರೆಸ್ ಮಾಡಿ ಇನ್ಹೇಲ್ ಮಾಡ್ತಾ ಎಕ್ಸೇಲ್, ಇನ್ಹೇಲ್ ಸೆಂಟರ್. ಯಾವ್ದಿದು? ನಾಸಿಕ ಸ್ಪರ್ಶಾಸನ. ನಾವು ಸ್ಲೀಪಿಂಗ್ ಪೊಸಿಷನ್ ಅಲ್ಲಿ ಯಾವ್ದಾದ್ರು ಬಂತು? 1 ಉತ್ಥಾನ ಪಾದಾಸನ, ದ್ವಿಚಕ್ರಾಸನ, ಸಿಂಗಲ್ ಲೆಗ್ ಸೈಕ್ಲಿಂಗ್. ನೆಕ್ಸ್ಟ್ ಬಂದು ಸೇತುಬಂಧಾಸನ ಟೈಪ್ 3, ಪವನ ಮುಕ್ತಾಸನ. ನೆಕ್ಸ್ಟ್ ಬಂದು ನಾಸಿಕ ಸ್ಪರ್ಶಾಸನ. ನೆಕ್ಸ್ಟ್ ಇಸ್ ಮರ್ಕಟಾಸನ. ಮರ್ಕಟಾಸನದಲ್ಲಿ ಒಂದೊಂದೇ ಸಲ ಮಾಡೋಣ. ನೀವು ಆಸನ ನಿಮ್ಮ ಕ್ಲಾಸ್ ಅಲ್ಲಿ ಏನ್ ಮಾಡ್ಬೇಕು? 10 ಕೌಂಟ್ ಕೊಡ್ಬೇಕು ಈಚ್ ಸೈಡ್ಗೆ. ಇನ್ಹೇಲ್, ಎಕ್ಸೇಲ್, ರೈಟ್, ಸೆಂಟರ್. ನಾವು ಲೆಫ್ಟ್, ಸೆಂಟರ್. ಎರಡನೇದು 2 ಕಾಲಡಿ ಅಂತರ, 1.5 2 ಅಡಿ ಫೀಟ್ ದೂರ ಇರಲಿ. ರೈಟ್, ಸೆಂಟರ್, ಲೆಫ್ಟ್, ಸೆಂಟರ್. ಇದು ಪ್ರಕಾರ 2. ನಾವು ಪ್ರಕಾರ 3. ಪ್ರಕಾರ 3 ಬಲಗಾಲ್ 90 ಡಿಗ್ರಿ ಎತ್ತಿ ಎಡಗೈಯಿಂದ ಲಾಕ್ ಮಾಡಿ ಬ್ರೀತ್ ಇನ್, ಬ್ರೀತ್ ಔಟ್. ದೃಷ್ಟಿ ನಿಮ್ಮ ಎಡಹಸ್ತವನ್ನ ನೋಡ್ತಾ ಇರಿ. ಸೆಂಟರ್. ಒಂದು ಈಚ್ ಆಸನ ಎಷ್ಟು ಕೌಂಟ್ ಕೊಡ್ಬೇಕು? ಮಿನಿಮಮ್ 10 ಕೌಂಟ್. ಇನ್ಹೇಲ್, ಎಕ್ಸೇಲ್, ರೈಟ್, ಲುಕ್ ಲೆಫ್ಟ್, ಇನ್ಹೇಲ್, ಸೆಂಟರ್. ಯಾವ್ದಿದು? ಪ್ರಕಾರ 3. ಈ ಮರ್ಕಟಾಸನದಲ್ಲಿ ಒಂದು ಅಡ್ವಾನ್ಸ್ ಇದೆ. ಏನಂದ್ರೆ, ಯಾರಿಗೆ ಸಯಾಟಿಕಾ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ತಟ್ಕೊಳಕ್ಕೆ ಆಗಲ್ಲ ಅಂದವರು ತಕ್ಷಣ ಇದು ಮಾಡ್ಕೊಂಡ್ರೆ ರಿಲ್ಯಾಕ್ಸ್ ಆಗುತ್ತೆ. ನೋಡಿ, ಬಲಗನ್ನ ನೀವು ಕ್ರಾಸ್ ಮಾಡಿ ಲೆಫ್ಟ್ ಸೈಡ್ಗೆ, ಆಯ್ತಾ? ಈ ಲೆಫ್ಟ್ ಹ್ಯಾಂಡ್ ಇಂದ ರೈಟ್ ನೀನ ಪ್ರೆಸ್ ಮಾಡಿ ದೃಷ್ಟಿ ನಿಮ್ಮ ಬಲ. ನೋಡಿ, ಈ ಭಾಗ ಫುಲ್ ಸ್ಟ್ರೆಚ್ ಆಗ್ತಾ ಬರುತ್ತೆ. ಬಟೆಕ್ಸ್ಗೆ ತುಂಬಾ ಒಳ್ಳೇದು. ಯಾರಿಗೆ ಬಟೆಕ್ಸ್ ಕಮ್ಮಿ ಇರಲ್ಲ ಆಗಲ್ಲ ಅನ್ನೋರು ಇದನ್ನ ಪ್ರಯತ್ನ ಮಾಡ್ಬೋದು. ಸೆಂಟರ್. ನಾವು ಲೆಫ್ಟ್. ಯೋಗ ಅನ್ನೋದು ಸೈನ್ಸ್ ಇರೋದ್ರಿಂದ ಇದರಲ್ಲಿ ಯಾರೇ ಹೆಸಿಟೇಷನ್ ಮಾಡ್ಕೊಳೋದು ಬೇಡ. ಇನ್ಹೇಲ್, ಎಕ್ಸೇಲ್, ಲುಕ್ ರೈಟ್, ಲೆಫ್ಟ್ ಸೈಡ್,
ಯಾವ್ದಿದು ಮರ್ಕಟಾಸನದಲ್ಲಿ ಒಂದು ಅಡ್ವಾನ್ಸ್ ಸೆಟ್. ನೆಕ್ಸ್ಟ್ ಮರ್ಕಟಾಸನ ಪ್ರಕಾರ 4ರಲ್ಲಿ ಎರಡು ಕಾಲುಗಳು 90 ಡಿಗ್ರಿ ಅರ್ಧ ಹಲಾಸನ ತಗೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್ ಫುಲ್ಲಿ, ರೈಟ್ ಸೈಡ್, ಲುಕ್ ಲೆಫ್ಟ್, ಸೆಂಟರ್. ಇನ್ಹೇಲ್, ಎಕ್ಸೇಲ್ ಲೆಫ್ಟ್, ಲುಕ್ ರೈಟ್. ನಿಮ್ಮ ಶೋಲ್ಡರ್ ಲೆವೆಲ್ ಬರಬೇಕು ನಿಮ್ಮ ಪಾದ. ಇನ್ಹೇಲ್, ಸೆಂಟರ್. Now slowly legs down. ಯಾವ್ಯಾವ್ದಾಯ್ತು ಮಲಿಕಂಡ್ ಮಾಡಿರೋ ಆಸನದಲ್ಲಿ? ಉತ್ಥಾನ ಪಾದಾಸನ, ದ್ವಿಪಾದ ಸೈಕ್ಲಿಂಗು, ಏಕಪಾದ ಸೈಕ್ಲಿಂಗು, ಸೇತು ಬಂಧಾಸನ, ಪವನ ಮುಕ್ತಾಸನ, ನಾಸಿಕ ಸ್ಪರ್ಶಾಸನ, ಮರ್ಕಟಾಸನ ಸೆಟ್ಸ್. ನೀವೇ ನೋಡಿ ಎಷ್ಟೊಂದು ಆಸನ ಇದೆ. ಎಷ್ಟು ಚೆನ್ನಾಗಿ ನೀವು ಪ್ಯಾಟರ್ನ್ ಲೆಸನ್ ಪ್ಲಾನ್ ಬರೀಬೋದಲ್ವಾ? ನಿಮ್ ಕ್ಲಾಸ್ಗಳಿಗೆ ಲೆಸನ್ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಮೈಕ್ರೋ ಪ್ಲಾನ್ ಹಾಕಿ ನೀವು ನಿಮ್ಮ ಕ್ಲಾಸ್ ಅನ್ನ ಬ್ಯೂಟಿಫುಲ್ ಆಗಿ ಸಿಂಗರಿಸ್ಕೋಬಹುದು. ನೆಕ್ಸ್ಟ್ ಬಂದು ಅರ್ಧ ಹಾಲಾಸನ. ನೋಡಿ ಅರ್ಧ ಹಾಲಾಸನ. ನಿಮ್ ಫೀಟ್ ಮೇಲೆ ಇರಬೇಕು, ಕೈ ಪಕ್ಕದಲ್ಲಿ ಬರ್ಲಿ, ಉಸಿರಾಟ ಸಹಜ ಸ್ಥಿತಿ. ಅರ್ಧ ಹಾಲಾಸನ. ಈಗ ಹಾಗೆ ಸರ್ವಾಂಗಾಸನ. ಸರ್ವಾಂಗಾಸನದಲ್ಲಿ ಎರಡು ಕ್ರಿಯೆ ತೋರಿಸ್ತೀನಿ. ಸರ್ವಾಂಗಾಸನ ಶೋಲ್ಡರ್ ಲೆವೆಲ್. ಯಾರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅವು ಸ್ವಲ್ಪ ಕಾಲಿಂದ ತಗೊಳ್ಳಿ. ವಿಪರೀತ ಕಣ್ಣಿ, ಇದು ವಿಪರೀತ. ನಿಮ್ಮ ನೆಕ್ಕು ಲಾಕ್ ಆಗ್ಬೇಕು. ಇದು ಒಂದು ಮುದ್ರಾನೂ ಹೌದು. ಹಾಗೆ ಆಲಾಸನಕ್ಕೆ ಹೋಗಿ. ಆಲಾಸನ ನೋಡಿ ಅರ್ಧ ಹಾಲಾಸನ. Slowly legs down. Slowly legs down. Last asana. ಅಂದ್ರೆ ಚಕ್ರಾಸನ ಆದ್ಮೇಲೆ ಮತ್ಸ್ಯಾಸನ ಒಂದಿದೆ. ಈಗ ಬಟೆಕ್ಸ್ ಜಾಯಿನ್ ಮಾಡಿ ವಿ ಪೋಸ್. ಇದನ್ನ ಎಲ್ಲರೂ ಒಂದೊಂದು ಹೆಸರಲ್ಲಿ ಹೇಳ್ತಾರೆ. ಚಕ್ರಾಸನ ಅಂತ ಪತಾಂಜಲಿ ಅಂಡ್ ಸ್ವಾಮಿ ವಿವೇಕಾನಂದಲ್ಲಿ ಚಕ್ರಾಸನ ಅಂತಾರೆ. ಅಯ್ಯಂಗಾರಲ್ಲಿ ಇದನ್ನ ಊರ್ಧ್ವಮುಖ ಧನುರಾಸನ ಅಂತಾರೆ. ನೋಡಿ ಫಾರ್ಮ್ ರಿವರ್ಸ್ ತಗೊಳ್ಳಿ. ಉಸಿರಾಟ, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ನಿಧಾನವಾಗಿ ಬೆನ್ನನ್ನ ನೆಲಕ್ಕಿಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಯಾವಾಗ್ಲೂ ಅಷ್ಟೇ ಸರ್ವಾಂಗಾಸನ ಮತ್ತೆ ಚಕ್ರಾಸನ ಎರಡು ಆಸನ ಮಾಡಿದ್ಮೇಲೆ ನಮ್ಮ ಬ್ಲಡ್ ಫ್ಲೋ ಹೇಗಿರುತ್ತೆ ಎಲ್ಲ ಮೇಲಕ್ಕೆ ಹೋಗಿರುತ್ತೆ. ಸೊ ಮಸ್ಟ್ ಶುಡ್ ನಾವು ಮತ್ಸ್ಯಾಸನ ಮಾಡ್ಲೇಬೇಕು. ಮತ್ಸ್ಯಾಸನದಲ್ಲಿ ಎರಡು ಪ್ರಕಾರ. ಕಾಲ ನೇರ ನೀಚಿ, ನಿಮ್ಮ ಎರಡು ಹಸ್ತಗಳ ನಿಮ್ಮ ಬಟೆಕ್ಸ್ ಕೆಳಗಡೆ ಇಟ್ಕೊಳ್ಳಿ. ಫಿಶ್ ಪೋಸ್. ಪಾದ ನೆಲಕ್ಕೆ ಒತ್ತುತ್ತಾ ಇರ್ಬೇಕು, ಕೆಳಗಡೆ ಪ್ರೆಸ್ ಆಗ್ತಾ ಇರ್ಬೇಕು. ಕುತ್ತಿಗೆ ಭಾಗ ನೋಡಿ ಎಳಿತಾ ಬರ್ತಾ ಇರ್ಬೇಕು. ಸೆಂಟರ್. ಮತ್ಸ್ಯಾಸನ increase the breathing capacity and good for who are suffering from thyroid problem. ನಾವು ಮತ್ಸ್ಯಾಸನ 2 ಪದ್ಮಾಸನ ಹಾಕೊಳ್ಳೋದು. ಲಾಕ್ ಮಾಡ್ಕೋಬೇಕು ನಿಮ್ಮ ಎರಡು ಟೋಸ್ನ. ಹೆಬ್ಬಣ್ಣ ಲಾಕ್ ಮಾಡಿ. ಉಸಿರಾಟ ಸಹಜ ಸ್ಥಿತಿ. ನೇರ. ಇಷ್ಟು ಆಸನ ಮಾಡಿದ್ಮೇಲೆ ಶವಾಸನ. ಶವಾಸನದಲ್ಲಿ ವಿಶ್ರಾಂತಿ ನೀವು 10 ನಿಮಿಷ ಕೊಡ್ಬೋದು. ಮ್ಯೂಸಿಕ್ ಹಾಕಿ ನೀವು ಶವಾಸನ ಮಾಡಿಸ್ಬೋದು. ಮತ್ತೆ ಈಚ್ ಭಾಗಕ್ಕೆ ನೀವು ವಿಶ್ರಾಂತಿ ಹೇಳ್ತಾ ಶವಾಸನ ಮಾಡಿಸ್ಬೋದು. ಏನು ಇಲ್ಲದ ಸೈಲೆಂಟ್ ಆಗು ನೀವು ಶವಾಸನ ಮಾಡಿಸ್ಬೋದು ಅಲ್ವಾ? ಸಮಯದ ಅಭಾವ ಇರೋದ್ರಿಂದ ನಾವು ಡೀಪ್ ಶವಾಸನ ಅರ್ಧ ಗಂಟೆನೇ ಡೀಪ್ ಶವಾಸನ ಮಾಡಿಸ್ಬೋದು. 1 hour ಡೀಪ್ ಶವಾಸನ ಮಾಡಿಸ್ಬೋದು. ಕೆಲವರು ನೀವು ನೋಡಿದ್ರೆ ಬರೀ ಶವಾಸನ ಕ್ಲಾಸಸ್ ತಗೊಂತಾ ಇರ್ತಾರೆ. ಒಂದು ಮ್ಯೂಸಿಕ್ ನಮ್ಮ ಮಾತುಗಳಿಂದ ಅವ್ರಿಗೆ ನಾವು ಫುಲ್ ರಿಲ್ಯಾಕ್ಸ್ ನ ನಾವು ಕೊಡ್ತಾ ಹೋಗ್ಬೋದು. ಹಾಗೆ ಬಲಗಡೆ ತಿಳ್ಕೊಂಡು ಮಕರಾಸನ ಬನ್ನಿ. ಆಲ್ಮೋಸ್ಟ್ ನಾನು 95% ಕವರ್ ಮಾಡಿದೀನಿ. ಬೈಟಾಕ್ ಒಂದು ಬಿಟ್ಟಿದ್ದೀನಿ. ಬೈಟಾಕ್ ತೋರಿಸ್ಕೊಡ್ತೀನಿ ನಾನೀಗ. ಬೈಟಾಕ್ ಬಿಟ್ಟಿದ್ದೀನಿ. ಅಧೋಮುಖ ವಜ್ರಾಸನ ಅಥವಾ ಶೇಷಾಂಕಾಸನ. ವಜ್ರಾಸನ. ರಿಲ್ಯಾಕ್ಸ್ ಮಾಡಿ. ಬೈಟಾಕ್ ಒಂದು ತೋರಿಸಿ ನೆಕ್ಸ್ಟ್ ಶಾಂತಿ ಮಂತ್ರ ಮಾಡೋಣ.
ಸ್ಟ್ಯಾಂಡ್. ಬೈಟಕ್ ಅಲ್ಲಿ 8 ಬೈಟಕ್ ಬರುತ್ತೆ. 8ರಲ್ಲಿ ಫಸ್ಟ್ ಸ್ವಲ್ಪ ಕಾಲೆರಡು, ಸ್ವಲ್ಪ ಇಷ್ಟೇ ಕೈ ಮುಂದೆ, ಇಷ್ಟೇ ಸಾಕು. ಇದು ಹಾಫ್ ಬೈಟಕ್, ಪೂರ್ಣ ಬೈಟಕ್. ಕೈ ನೋಡಿ, ಇದು ಪೂರ್ಣ. ಫಸ್ಟ್ ಅರ್ಧ ಬೈಟಕ್, ಪೂರ್ಣ ಬೈಟಕ್. ನೆಕ್ಸ್ಟ್ ಬಂದು ನೋಡಿ 1 2 jump. First 1 2 1 2 1 2. You know, second one 1 2 3 back 1 2 3 back. ಹಿಂದೆ ಗಡಿ ಮನೆಯಲ್ಲಿ ಶಿವಪ್ಪ ಕೈಯಲ್ಲಿ ಕಡ್ಡಿಗಳನ್ನ ಇಟ್ಕೊಂಡು ತಿರುಗಿಸೋರು ಇದನ್ನೆಲ್ಲ ಅಲ್ವಾ. 4 ಆಯ್ತು, ಇನ್ನ 4ರಲ್ಲಿ ನಾವು ಯೋಗಿಕ್ ಜಾಗಿಂಗ್ ಅಲ್ಲಿ ಮಾಡ್ತಾ ಹೋಗ್ತೀವಲ್ಲ, ಅರ್ಧ ಸಮಕೋನಾಸನ. ಸಜ್ಜೆ ಲೆಫ್ಟ್ ಸೆಂಟರ್. ಇದು 5th ಒನ್. ಮತ್ತೆ 6th ಒನ್ ಕೈ ನೋಡಿ ನಂದು ಎಷ್ಟು ಸಾಧನ ಅಷ್ಟು ಕುತ್ಕೋಬೇಕು. ಫುಲ್ ಆಗೋರು ಫುಲ್ ಕುತ್ಕೋಬೇಕು. ವಿತೌಟ್ ಹ್ಯಾಂಡ್ ಸಪೋರ್ಟ್ ಎದೊಳ್ಬೇಕು. ನಮ್ಗಾಗಲ್ಲ. ಬೋತ್ ಹ್ಯಾಂಡ್ಸ್ ಆನ್ ಹಿಪ್. 6th ಒನ್ ಹನುಮ ಬೈಟಕ್. ಇದು ಹನುಮ ಬೈಟಕ್. 4th ಒನ್ ಹನುಮ ಬೈಟಕ್ ಲಾಸ್ಟ್. 7th 8th ಒನ್ ಬೈಟಕ್ ಈಸಿ ಅಲ್ಲ ಕಂಪೇರ್ ಟು ದಂಡಕ್ಕು. ಫಸ್ಟ್ ಏನ್ ಮಾಡಿದ್ವಿ, ಅರ್ಧ ಬೈಟಕ್ಕು, ಫುಲ್ ಬೈಟಕ್ಕು, ಆಮೇಲೆ ಪೈಲ್ವಾನ್ ಬೈಟಕ್ 1, ಪೈಲ್ವಾನ್ ಬೈಟಕ್ 2. ನೆಕ್ಸ್ಟ್ ಹನುಮ 1, ರಾಮೂರ್ತಿ 1, ರಾಮೂರ್ತಿ 2. ಥರ್ಡ್ ಒನ್ ಹನುಮ ಬೈಟಕ್ 1 2. 8 ಕಂಪ್ಲೀಟ್ ಆಯ್ತು. ಸೊ ನಾನು ಆಲ್ಮೋಸ್ಟ್ ಕವರ್ ಮಾಡಿದೀನಿ. ವಿಶ್ರಾಂತಿ ಮಾಡಿ, ಕಣ್ಮುಚ್ಚಿ. 95% ಸಿಲೆಬಸ್ ನಾನು ಕಂಪ್ಲೀಟ್ ಮಾಡಿದೀನಿ. ಕಣ್ಣು ಮುಚ್ಚಿ ಪ್ರಾಣಾಯಾಮದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಒಂದು 5 ನಿಮಿಷದಲ್ಲಿ ಮುಗಿಸ್ತೀನಿ. ಎಷ್ಟು ಪ್ರಾಣಾಯಾಮ ಇದೆ? 8 ಪ್ರಾಣಾಯಾಮ. ಭಸ್ತ್ರಿಕಾ 1 ಬರ್ಕೊಳ್ಳಿ. ಸೆಕೆಂಡ್ ಒನ್ ಕಪಾಲಭಾತಿ. ಥರ್ಡ್ ಒನ್ ಬಾಹ್ಯ ಪಾರ ಪ್ರಾಣಾಯಾಮ. ಬಾಹ್ಯ ಪ್ರಾಣಾಯಾಮ ಬಾಹ್ಯ ಕುಂಭಕದಲ್ಲಿ ಮಾಡಬೇಕು. ನೆಕ್ಸ್ಟ್ ಬಾಹ್ಯ ಪ್ಲಸ್ ಅಗ್ನಿಸಾತ್ರಿಯ. ಫೋರ್ತ್ ಒನ್ ಉಜ್ಜಾಯಿ ಪ್ರಾಣಾಯಾಮ. ಉಜ್ಜಾಯಿ ಪ್ರಾಣಾಯಾಮ ಹೇಗ್ ಮಾಡ್ತೀವಿ ನಾವು? ಅಂತರ್ ಕುಂಭಕದಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಬಂದು ಅನುಲೋಮ ವಿಲೋಮ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮನು ಅದಕ್ಕೆ ಕರೀತಾರೆ. 6th ಒನ್ ಯಾವುದು? ಭ್ರಾಮರಿ ಪ್ರಾಣಾಯಾಮ. 7th ಒನ್ ಪ್ರಣವ. ಆಮೇಲೆ ಉದ್ಗೀತ್ 6th ಒನ್. 7th ಒನ್ ಪ್ರಣವ ಮತ್ತೆ ಧ್ಯಾನ. ಉದ್ಗೀತ್ ಅಲ್ಲಿ ಏನ್ ಮಾಡ್ತೀವಿ? ಉದ್ಗೀತ್ ಮಾಡ್ತೀವಿ. ಏನ್ನ? ಪ್ರಣವನ. ಯಾವುದ್ರಲ್ಲಿ? ಧ್ಯಾನದಲ್ಲಿ. ಸೊ 3 ಉದ್ಗೀತ್, ಪ್ರಣವ, ಧ್ಯಾನ. ಈ 3ನ್ನು ನೆನ್ಪಿಟ್ಕೊಳ್ಳಿ. ಉದ್ಗೀತ್ ಮಾಡ್ತೀವಿ ಏನ? ಪ್ರಣವ ಮಂತ್ರವನ್ನ ಯಾವ ಒಂದು ಸಿಟ್ಟಿಂಗ್ ಅಲ್ಲಿ ನಾವು ಕೂತ್ಕೊಂಡು ಮಾಡ್ತೀವಿ? ಧ್ಯಾನದಲ್ಲಿ ನಾವು ಕೂತ್ಕೊಂಡು ಈ 3 ಪ್ರಾಣಾಯಾಮನ ಮಾಡ್ತೀವಿ. ಫಸ್ಟ್ ಒನ್ ಭಸ್ತ್ರಿಕಾ, ಸೆಕೆಂಡ್ ಒನ್ ಕಪಾಲಭಾತಿ, ಬಾಹ್ಯ ಪ್ರಾಣಾಯಾಮ ಪ್ಲಸ್ ಅಗ್ನಿಸಾತ್ರಿಯ, ಉಜ್ಜಾಯಿ ಪ್ರಾಣಾಯಾಮ, ನಾಡಿ ಶೋಧನ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮ, ಉದ್ಗೀತ್, ಪ್ರಣವ, ಧ್ಯಾನ. ರಿಲ್ಯಾಕ್ಸ್. ಅಬ್ಸರ್ವ್ ಮಾಡಿ. 2 ನಿಮಿಷ. ವಿಶ್ರಾಂತಿ ವಿಶ್ರಾಂತಿ. ಕಾಲಿನ ಬೆರಳುಗಳಿಗೆ ಇಮ್ಮಡಿ, ಮಂಡಿ ಚಿಪ್ಪು, ಫುಲ್ಲು ಕಾಲುಗಳಿಗೆ, ಹೊಟ್ಟೆಯ ಭಾಗಕ್ಕೆ, ಎದೆಯ ಭಾಗಕ್ಕೆ, ಭುಜಕ್ಕೆ, ಶೋಲ್ಡರ್ ಹ್ಯಾಂಡ್ಸ್ಗೆ. ವಿಶ್ರಾಂತಿ ವಿಶ್ರಾಂತಿ. ಕುತ್ತಿಗೆ ಭಾಗ, ಮುಖದ ಭಾಗ, ತಲೆಯ ಭಾಗ ವಿಶ್ರಾಂತಿ ಕೊಡ್ತಾ ಬನ್ನಿ. ವಿಶ್ರಾಂತಿ. ನಾವು ಶಾಂತಿ ಮಂತ್ರ ಯಾವ್ದಿರುತ್ತೆ? ನಮಸ್ಕಾರ ಪೊಸಿಷನ್. ಶಾಂತಿ ಮಂತ್ರ ಓಂ ದ್ಯೋ ಶಾ
अंतरिक्षं शान्तिः पृथिवी शान्तिः औषधया शान्तिः वनस्पतया शान्तिः विश्वदेवा शान्तिः ब्रह्मा शान्तिः सर्वं शान्तिः शान्तिरेव शान्तिः सामा शान्तिः इति ॐ शान्ति शान्ति शान्तिः. Slowly go down. Slowly come up. Rub your palm. Slowly touch your eye. Slowly open your eyes. Last ಗೆ ಎಲ್ಲ ಆಸನ ಮಾಡಿಸಿದ್ಮೇಲೆ ಲಾಸ್ಟ್ ಆಸನ ಎರಡು ಯಾವಿದಾವೆ? ಸಿಂಹಾಸನ ಮತ್ತೆ ಹಾಸ್ಯಾಸನ. ಇವೆರಡು ಆಸನ ಇಲ್ಲದೆ ನಮ್ದು ಯೋಗಾಭ್ಯಾಸ, ಆ ದಿನದ ಯೋಗಾಭ್ಯಾಸ ಕಂಪ್ಲೀಟ್ ಆಗೋಲ್ಲ. ಮಾಡೋಣ. ಸಿಂಹಾಸನ. palm reverse. Breathe in. Breathe in. ದೃಷ್ಟಿ ಹೇಗಿರ್ಬೇಕು? ನಮ್ಮ ಮೂಗಿನ ತುದಿನ ನೋಡ್ತಾ ಇರ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ನಾಲ್ಗಿನ ಹೊರಗಾಕಿ ಸಿಂಹ ಗರ್ಜನೆ ಮಾಡ್ತಾ ನಾವು ಸೌಂಡ್ ಕೊಡ್ಬೇಕು. ಇದರಿಂದ ಸಿಂಹ ಗರ್ಜನೆ ಮಾಡೋದ್ರಿಂದ ಥ್ರೋಟ್ ನಮ್ಗೆ ಏನ್ ಇನ್ಫೆಕ್ಷನ್ಸ್ ಇರುತ್ತೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಥೈರಾಯ್ಡ್ ಇರೋರಿಗೆ ತುಂಬಾ ಒಳ್ಳೇದು. ಯಾರಿಗೆ ಗಂಟು ಕಿಚ ಅಂತಿರುತ್ತಲ್ಲ ಅಂತವ್ರು ಇದನ್ನ ಮಾಡಿದ್ರೆ ಕ್ಲಿಯರ್ ಆಗ್ತಾ ಬರುತ್ತೆ. ಮ್ಯೂಸಿಕ್ ಫೀಲ್ಡ್ ಆಗಿರೋರು ಸಮೇತ ಸಿಂಹಾಸನ ಒಳ್ಳೇದು. ಇವರ ಹಾಸ್ಯಾಸನ. once again now clap. ಮಧ್ಯಮದಲ್ಲಿ ಭಜನೆಯನ್ನ ಮಾಡ್ಬೋದು. ಭಜನೆ ಮಾಡ್ಬೇಕಾದ್ರೆ ಹ್ಯಾಂಡ್ಸ್ ಕ್ಲಾಪ್ ಆಕ್ಯುಪ್ರೆಷರ್ ಮಾಡೋದ್ರಿಂದ ಮಧ್ಯ ಒಂದು ಪ್ರಾಣಾಯಾಮ, ಒಂದೆರಡು ಪ್ರಾಣಾಯಾಮ ಮಾಡಿಸಿ ನಾವು ಆಕ್ಯುಪ್ರೆಷನ್ ನಾವು ಮಾಡ್ಬೋದು. ಒಂದು ಭಜನೆ ಮೂಲಕ ನಾವು ಕೈಗೆ ಚಪ್ಪಾಳೆ ಕೊಡ್ತಾನು ಮಾಡ್ಬೋದು. ಧನ್ಯವಾದ. ಓಂ. ಎಕ್ಸಲೆಂಟ್ ಮ್ಯಾಮ್. ಧನ್ಯವಾದಗಳು. ಸಮಯದ ಅಭಾವದಿಂದ ದಿನ ಎರಡೇ ದಿನ ಇರೋದ್ರಿಂದ ಸಿಲೆಬಸ್ ತೋರ್ಸೋಕೋಸ್ಕರ ನಾನು ಎಲ್ಲಾನು ಮಿಕ್ಸ್ ಅಪ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಎಕ್ಸಾಮ್ ಯಾವಾಗಿರುತ್ತೆ? ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಸಂಡೇ ಇರುತ್ತೆ. ಈ ವಾರ, ಈ ಶನಿವಾರ ಸೂರ್ಯ ನಮಸ್ಕಾರ ಇರೋದ್ರಿಂದ 108 ಎಲ್ಲಾರು ಭಾಗವಹಿಸ್ಬೇಕು. ನೋಡೋಣ ಎಲ್ಲಾರು ಸ್ಟಾಮಿನಾ ಹೇಗಿದೆ. ಎಲ್ಲಾರು ಮಾಡ್ಲೇಬೇಕು ಅಂತ ಇಲ್ಲ. ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಬೋದು. ಒಂದ್ ರೌಂಡ್ ಬೇಕಾದ್ರೂ ಮಾಡ್ಬೋದು. ಒಂದೊಂದ್ಸಲ ಒಂದೊಂದ್ ರೌಂಡ್ಗೂ ಮಾಡ್ಕೋಬಹುದು. ಮೇಡಮ್ 8 ಪ್ರಾಣಾಯಾಮ ಅಂದ್ರಲ್ಲ, ಭ್ರಾಮರಿ ಮತ್ತೆ ಆಮೇಲೆ ಉದ್ಗೀತ, ಆಮೇಲೆ ಪ್ರಣವ ಧ್ಯಾನ, ಅದೇನು ಪ್ರಾಣಾಯಾಮನ? ಅದು ಇವಾಗ ನೋಡಿ ಲೀಸ್ಟ್ ಇರೋದು ಭಸ್ತ್ರಿಕಾ, ಕಪಾಲಭಾತಿ, ಬಾಹ್ಯ ಪ್ಲೇಸ್ ಅಗ್ನಿಸಾರ್ ಕ್ರಿಯಾ ಅಂಡ್ ಉಜ್ಜಯ್. ಅದಾದ್ಮೇಲೆ ಅನುಲೋಮ ವಿಲೋಮ ಪ್ರಾಣಾಯಾಮ, ಉದ್ಗೀತ್, ಪ್ರಣವ ಧ್ಯಾನ. ಪ್ರಣವ ಅಂದ್ರೆ ಉದ್ಗೀತಲ್ಲಿ ಕೂತ್ಕೊಂಡು ನಾವು ಪ್ರಣವ ಮಾಡ್ತೀವಿ. ಪ್ರಣವ ಮೀನ್ಸ್ ಪ್ರಣವ ಅಂದ್ರೆ ಏನು? ಓಂಕಾರ. ಅದು ಯಾವ ಸ್ಥಿತಿಲಿ ಕೂತಿರ್ತೀವಿ ನಾವು? ಧ್ಯಾನಾತ್ಮಕವಾಗಿ ಧ್ಯಾನ ಸ್ಥಿತಿಲಿ ಕೂತಿರ್ತೀವಿ. ಅಂದ್ರೆ 8 ಆಗ್ತದ? 8 ಆಗುತ್ತೆ ನೋಡಿ, ಎಣಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಮಾಡಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಓಂಜಿ ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ನನಗೆ ಸುಸ್ತಾಯ್ತು. ಥ್ಯಾಂಕ್ ಯು ಮೇಡಮ್. ಮಂಜೇಗೌಡ್ರ ಅಂತ ಅದು ಕನ್ಸಿಡರ್ ಮಾಡಿ ಅಟೆಂಡೆನ್ಸ್. ಜ್ಯೋತಿ ಅಂತ ನಂದು ಬೇರೆ ಮೊಬೈಲ್. ಓಕೆ ಸರ್. ಓಕೆ. ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ಕ್ಲಾಸ್ ಮ್ಯಾಮ್.